ಸಹೋದರಿಯರೇ, ಕರ್ತನ ಕೃಪೆಯಿಂದ ಇನ್ನೊಂದು ದಿವಸ, ಇನ್ನೊಂದು ಕ್ಷಣಗಳು ನಮಗೆ ಕೊಡಲ್ಪಟ್ಟಿದೆ. ನಾವು ಇದರಲ್ಲಿ ಉಲ್ಲಾಸದಿಂದ ಜೀವಿಸುವಂತೆ, ಕರ್ತನ ಮಹೋಪಕಾರಗಳಿಗೆ ಸ್ತೋತ್ರ ಮಾಡುವಂತೆ ಸ್ವಾಮಿ ನಮ್ಮನ್ನು ಅತಿಶಯವಾದ ಕೃಪೆಯ ನಡೆಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಇನ್ನೊಂದು ಶುಕ್ರವಾರ ವಾಕ್ಯಗಳ ಮೂಲಕ ಬಲಗೊಳ್ಳುವಂತೆ, ಯೇಸುವನ್ನ ನಾವು ಜೀವಿಸುವಂತೆ ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸಬೇಕಾಗಿದೆ. ದೇವರು ನಡೆಸಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ದೇವರಲ್ಲಿ ಬಲಗೊಳ್ಳಿರಿ, ಅತ್ಯಧಿಕವಾಗಿ ಬಲಗೊಳ್ಳಿರಿ. ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ ವಚನ 10ರಿಂದ 18ರ ಭಾಗದಲ್ಲಿ ನೋಡುವುದಾದರೆ, ಪೌಲ ಬಹಳ ಸುಂದರವಾದಂಥ ರೀತಿಯಲ್ಲಿ ನಮ್ಮನ್ನು ಆತನ ಪವಿತ್ರವಾದಂಥ ವಾಕ್ಯಗಳಿಗೆ ಕರೆಯುವಂಥವನಾಗಿದ್ದಾನೆ. ಪ್ರಿಯರೇ, ಜೀವನ ಒಂದು ಹೋರಾಟ, ಸಮ್ಮಿಶ್ರ ಅನುಭವಗಳ ಕಾದಾಟ, ಅಗತ್ಯ ಅವಶ್ಯಕತೆಗಳ ಸಂಪೂರ್ತಿಗಾಗಿ ಪರದಾಟ ಎಂಬುದಾಗಿ. ಜೀವನ ಒಂದು ಹೋರಾಟ, ವಿವಿಧ ರೀತಿಯ ಅನುಭವಗಳ ಕಾದಾಟ, ಅಗತ್ಯ ಅವಶ್ಯಕತೆಗಳ ಸಂಪೂರ್ಣ. ನಮ್ಮೆಲ್ಲರ ಜೀವನ ಒಂದು ಪ್ರಯಾಣ ಪ್ರಿಯರೇ. ಕೃಪೆಯಿಂದ ಈ ಲೋಕಕ್ಕೆ ಬಂದಿದ್ದೇವೆ. ದೇವರ ಕೃಪೆಯಿಂದ ನಮ್ಮ ಮನೆಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ, ನಮ್ಮ ಕರ್ತವ್ಯ, ದೇವರ ಕೃಪೆ ಎಲ್ಲ ರೀತಿಯ ಅನುಭವಗಳನ್ನು ಹೊಂದಿಕೊಳ್ಳುತ್ತಿದ್ದೇವೆ ಮತ್ತು ದೇವರ ಕೃಪೆಯಿಂದಲೇ ಜೀವಿತರ ಪಟ್ಟಿಯಲ್ಲಿದ್ದೇವೆ. ಜೀವನ ಒಂದು ಹೋರಾಟ. ಅನೇಕರು ಈ ಹೋರಾಟಗಳಲ್ಲಿ ಗೆಲ್ಲುತ್ತಾರೆ, ಅನೇಕರು ಸೋಲುತ್ತಾರೆ, ಇನ್ನು ಅನೇಕರು ಗೆದ್ದು ಸೋಲುತ್ತಾರೆ, ಇನ್ನು ಅನೇಕರು ಸೋತು ಗೆಲ್ಲುತ್ತಾರೆ. ಸಹೋದರ ಸಹೋದರಿಯರೇ, ಈ ಜೀವನ ಯಾರೂ ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವುದೇ ವ್ಯಕ್ತಿಯಾಗಿರಲಿ, ಯಾವುದೇ ವರ್ಗಕ್ಕೆ ಸೇರಿರಲಿ, ಎಷ್ಟೇ ಬಲಿಷ್ಠನಾದಂಥ ವ್ಯಕ್ತಿ, ಎಷ್ಟೇ ಕನಿಷ್ಠನಾದಂಥ ವ್ಯಕ್ತಿ, ಜೀವನದ ಹೋರಾಟಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನನಗೆ ಅಸಮಾಧಾನಗಳು ಬೇಡ, ನನಗೆ ಕಷ್ಟಗಳು ಬೇಡ, ನನಗೆ ತೊಂದರೆಗಳು ಬೇಡ, ಶೋಧನೆಗಳು ಬೇಡ, ಪರೀಕ್ಷೆಗಳು ಬೇಡ, ಸೋಲುಗಳು ಬೇಡ ಎಂಬುದಾಗಿ ಓಡಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅದೇ ವೇಳೆಯಲ್ಲಿ ನನಗೆ ಗೆಲುವುಗಳು ಬೇಕು, ಶ್ರೀಮಂತಿಕೆ ಬೇಕು, ಆಶೀರ್ವಾದಗಳು ಬೇಕು, ಜೀವನದ ಉನ್ನತವಾದ ಯೋಜನೆಗಳು ನನಗೆ ಬೇಕು, ಸಮಾಧಾನ ಬೇಕು, ಸಮೃದ್ಧಿ ಬೇಕು ಎಂಬುದಾಗಿ ಹೇಳಲಿಕ್ಕೂ ಕೂಡ ಸಾಧ್ಯವಿಲ್ಲ. ಎರಡೂ ಕೂಡ ಜೀವನದ ಒಂದು ಭಾಗ ಪ್ರಿಯರೇ. ಆಯಾಯ ಕಾಲಗಳಲ್ಲಿ ಕರ್ತನ ಕೃಪೆಯಿಂದ ದೇವರ ಮೂಲಕವಾಗಿ ನಮಗೆ ಎರಡೂ ಕೂಡ ಅನುಭವಗಳು ಬರ್ತದೆ. ಎರಡು ಅನುಭವಗಳಲ್ಲಿ ನಾವು ಜೀವನ ಮಾಡಬೇಕಾಗ್ತದೆ. ಕಷ್ಟ, ಸುಖಗಳು ಬರುವಾಗ, ಸಂತೋಷಗಳು ಬರುವಾಗ, ದುಃಖಗಳು ಆವರಿಸಿಕೊಳ್ಳುವಾಗ ನಾವು ಜೀವನ ಮಾಡಬೇಕಾಗ್ತದೆ. ಯಾಕಂದರೆ ಈ ಜೀವನದ ಪ್ರಯಾಣದಲ್ಲಿ ನಾವು ಇದ್ದೇವೆ, ಪ್ರಯಾಣ ಮಾಡುತ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಜೀವನದ ಹೋರಾಟದಲ್ಲಿ ಅನೇಕರು ಸೋಲುತ್ತಾರೆ, ಅನೇಕರು ಕೆಳಗೆ ಬೀಳುವಂಥ ಪರಿಸ್ಥಿತಿಗಳಿಗೆ ಬರ್ತಾರೆ. ಹೋರಾಟ ಸುಲಭ ಅಲ್ಲ ಪ್ರಿಯರೇ. ಜೀವನದಲ್ಲಿ ಜೀವಿಸುವಂಥದ್ದು, ಇರುವಂಥ ಸ್ಥಿತಿಗತಿಗಳಲ್ಲಿ ನಂಬಿಕೆಯಿಂದ ಇರುವಂಥದ್ದು, ನಾವು ಅಂದುಕೊಂಡಂತೆ ಎಲ್ಲವನ್ನ ದಕ್ಕಿಸಿಕೊಳ್ಳುವಂಥದ್ದು ಸುಲಭವಲ್ಲ. ಅದಕ್ಕೋಸ್ಕರ ಅನೇಕ ಪರಿಶ್ರಮಗಳನ್ನು ಪಡಬೇಕಾಗ್ತದೆ, ಅದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಪಡಬೇಕಾಗ್ತದೆ. ಈ ಪರಿಶ್ರಮ ಮತ್ತು ಪ್ರಯತ್ನಗಳ ನಡುವೆ ಅನೇಕರಿಗೆ ನಿರಾಸೆಯಾಗ್ತದೆ, ಅನೇಕರಿಗೆ ದುಃಖವಾಗ್ತದೆ, ಅನೇಕರು ಕೆಳಗೆ ಬೀಳುತ್ತಾರೆ, ತಮಗೆ ಆದಂಥ ಅನುಭವಗಳಿಂದ ಹೊರಗೆ ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ, ಅನೇಕರು ಮೇಲೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅನೇಕರು ಆದಂಥ ಘಟನೆಯಿಂದ ಆದಂಥ ಕಹಿಯ ಅನುಭವಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ.
ತಿಂಗಳುಗಟ್ಟಲೆ ಹಿಡಿಯುತ್ತದೆ, ವರ್ಷಗಟ್ಟಲೆ ಹಿಡಿಯುತ್ತದೆ. ಅನೇಕರಿಗೆ ಆ ಘಟನೆಯನ್ನು ಮರೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ಪ್ರಿಯರೇ. ಅಷ್ಟರ ಮಟ್ಟಿಗೆ ಜೀವನದ ಪ್ರಯಾಣದಲ್ಲಿ ಈ ರೀತಿಯ ಅನುಭವಗಳು ನಮಗೆ ಆಗುವುದುಂಟು. ಈ ರೀತಿಯ ಹೋರಾಟದ ಅನುಭವಗಳಲ್ಲಿ ಇಂದು ನಾನು ಮತ್ತು ನೀವು ಜೀವಿಸುತ್ತಾ ಇರುವುದಾದರೆ, ಇಂದು ನನ್ನ ಜೀವನ ಒಂದು ಹೋರಾಟ, ನನ್ನ ಜೀವನ ಒಂದು ಗೆಲುವಿಗಾಗಿ ಮುಂದೆ ಮುಂದೆ ಹೋಗುತ್ತಿರುವಂಥ ಪ್ರಯತ್ನದ ಹೋರಾಟ. ಇಂದು ನನ್ನ ಜೀವನ ಪ್ರಯತ್ನಗಳ ನಡುವೆ ಮುಂದೆ ಸಾಗುತ್ತಾ ಇದೆ. ಇಂದು ನನ್ನ ಜೀವನ ನಿರೀಕ್ಷೆಗಳಿಗೋಸ್ಕರವಾಗಿ ಎದುರು ನೋಡುತ್ತಾ ಇದೆ ಎನ್ನುವಂಥ ಅಪೇಕ್ಷೆಗಳು, ಮನೋಭಾವನೆಗಳು ನಮ್ಮಲ್ಲಿರುವುದಾದರೆ, ವಾಕ್ಯ ಭಾಗ ಹೇಳ್ತದೆ, ಅದನ್ನು ಹೊಂದಿಕೊಳ್ಳುವುದಕ್ಕೆ ಇರುವಂಥದ್ದು ಏಕೈಕ ಮಾರ್ಗ ಅದು ದೇವರ ಮೂಲಕವಾಗಿ ಕೊಡಲ್ಪಟ್ಟಿರುವಂಥ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂಥ ಮಾರ್ಗ, ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂಥ ಮಾರ್ಗ. ಪ್ರಿಯರೇ, ನಾನು ಆಗಲೇ ಹೇಳಿದ ಹಾಗೆ ಯಾರು ಕೂಡ ಇದರಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇದು ದೈವ ಸಂಕಲ್ಪ. ಕೀರ್ತನೆಗಾರ 90ನೇ ಕೀರ್ತನೆ 10ನೇ ವಚನದಲ್ಲಿ ಹೇಳ್ತಾನೆ, 90ನೇ ಕೀರ್ತನೆಯ 10ನೇ ವಚನದಲ್ಲಿ ಹೇಳ್ತಾನೆ, ಜೀವನದ ಕಷ್ಟಾರ್ಜಿತವನ್ನು ಅನುಭವಿಸಬೇಕು. ಯಾಕಂದರೆ ಅದು ಕಷ್ಟ ಸಂಕಟಗಳ ಆಡಂಬರವಾಗಿದೆ. ಜೀವನ ಕಷ್ಟ ಸಂಕಟಗಳ ಆಡಂಬರವಾಗಿದೆ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದ 33ನೇ ವಚನ. ಯೋಹಾನ 16:33 ಯೇಸು ಸ್ವಾಮಿ ಸ್ವತಃ ಹೇಳ್ತಾನೆ, ಲೋಕದಲ್ಲಿ ಸಂಕಟ ಉಂಟು, ಹೆದರಬೇಡಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಾಗಾದರೆ ಇಂದು ಸಂಕಟಗಳ ನಡುವೆ, ಹೋರಾಟಗಳ ನಡುವೆ, ಕಷ್ಟ ಆಡಂಬರಗಳ ನಡುವೆ ನಾವು ಹೋಗುತ್ತಿರುವಾಗ ಕುಟುಂಬವಾಗಿ ನಾವು ಎಷ್ಟರ ಮಟ್ಟಿಗೆ ಬಲಶಾಲಿಗಳಾಗಿದ್ದೇವೆ? ಇಂದು ನನ್ನ ಕುಟುಂಬ ಮತ್ತು ನಿಮ್ಮ ಕುಟುಂಬ ನಿಜಕ್ಕೂ ಕೂಡ ಈ ಹೋರಾಟಕ್ಕೆ ಸಿದ್ಧವಾಗಿದೆಯಾ? ಜೀವನದಲ್ಲಿ ಬರುತ್ತಿರುವಂಥ ಎಲ್ಲ ಎದುರಾಳಿಗಳನ್ನು, ಸೈತಾನನ ತಂತ್ರೋಪಾಯಗಳನ್ನು, ಬರುತ್ತಿರುವಂಥ ಶೋಧನೆಗಳನ್ನು ಕುಟುಂಬವಾಗಿ ಎದುರಿಸುವುದಕ್ಕೆ ನಾವು ಧರಿಸಿಕೊಂಡಿರುವಂಥ ಅಥವಾ ಹಿಡಿದಿಟ್ಟುಕೊಂಡಿರುವಂಥ ಅಥವಾ ನಂಬಿರುವಂಥ ಆಯುಧಗಳಾವುದು? ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ನಾವು ಕೆಳಗೆ ಬೀಳುವಂತೆ, ದೇವರ ಜೊತೆಯ ಸಂಬಂಧಗಳಲ್ಲಿ ಬಿದ್ದು ಹೋಗುವಂತೆ, ಸೈತಾನನು ಎಸೆಯುತ್ತಿರುವಂಥ ಕತ್ತಿಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವ ಶಿರಸ್ತ್ರಾಣಗಳನ್ನು ಹಾಕಿಕೊಂಡಿದ್ದೇವೆ? ಜೀವನದ ದಾರಿಯಲ್ಲಿ ಸೈತಾನನು ವಿವಿಧ ರೀತಿಯ ರೂಪಗಳಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಿರುವಾಗ, ಜೀವನದ ಹೋರಾಟದ ದಾರಿಯಲ್ಲಿ ಸೈತಾನನು ಹಲವು ಬಗೆಗಳಲ್ಲಿ ನಮ್ಮನ್ನು ಕಾಡುತ್ತಿರುವಾಗ, ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವೆಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ಕುಟುಂಬದ ವಿಷಯವಾಗಿ ನಾವು ಹೋರಾಟಗಳನ್ನು ಮಾಡುತ್ತಿದ್ದೇವೆ. ನಾವು ಇಂದು ಕೆಲಸಗಳ ನಿಮಿತ್ತವಾಗಿ ಹೋರಾಟಗಳನ್ನು ಮಾಡುತ್ತಿದ್ದೇವೆ. ಸ್ಥಾನಮಾನಗಳ ನಿಮಿತ್ತವಾಗಿ, ಗೌರವಗಳ ನಿಮಿತ್ತವಾಗಿ ಹೋರಾಟಗಳನ್ನು ಮಾಡುತ್ತಿದ್ದೇವೆ. ಅನೇಕ ವೇಳೆ ಮಕ್ಕಳ ಸಂಬಂಧವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ನಿರಂತರವಾಗಿ ನಡೆಯುವಂಥದ್ದಾಗಿದೆ. ನೀನು ಮಣ್ಣಿಗೆ ಹೋಗುವ ದಿನದವರೆಗೆ ಈ ಹೋರಾಟ ಇರ್ತದೆ. ನೀನು ಸಮಾಧಿಗೆ ಸೇರುವಂಥ ಗಳಿಗೆಯವರೆಗೆ ಈ ಹೋರಾಟ ಇರ್ತದೆ. ಹಾಗಾದರೆ ಈ ಹೋರಾಟದಲ್ಲಿ ಮುಂದೆ ಮುಂದೆ ಹೋಗುತ್ತಿರುವಾಗ ನೀನು ಯಾವೆಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀಯಾ? ಈ ಹೋರಾಟಗಳ ನೆನಪಿನಲ್ಲಿ ನಿನ್ನ ಜವಾಬ್ದಾರಿಗಳು ಎಷ್ಟರ ಮಟ್ಟಿಗೆ ಸಫಲಗೊಂಡಿದೆ? ನೀನು ಬಿದ್ದಿರುವಂಥ ಅನುಭವಗಳನ್ನು ನಿನ್ನ ನೆನಪಿಗೆ ತಂದುಕೋ. ನೀನು ಸೋತು ಹೋಗಿರುವಂಥ ಗಳಿಗೆಗಳನ್ನು ನೆನಪಿಗೆ ತಂದುಕೋ. ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ ಯಾವ ರೀತಿ ದೇವರ ಕೃಪೆಯ ಮೂಲಕವಾಗಿ ಮೇಲೆದ್ದು ಬಂದು ಜೀವಿಸ್ತಾ ಇದ್ದೇನೆ ಎನ್ನುವುದನ್ನು ನೆನಪಿಗೆ ತಂದುಕೋ. ಒಂದು ವೇಳೆ ನೀನು ಇಂದು ಸೈತಾನನ್ನು ಎದುರಿಸುವುದಕ್ಕೆ ಸಿದ್ಧಳಿಲ್ಲ ಎಂಬುದಾಗಿ ಅಂದುಕೊಂಡ್ರೆ, ದೇವರ ವಾಕ್ಯ ಎಫೆಸ ಪತ್ರಿಕೆಯ ಮೂಲಕವಾಗಿ ಹೇಳ್ತದೆ, ಸರ್ವಾಯುಧಗಳನ್ನು ಧರಿಸಿಕೋ. ಈ ಸರ್ವಾಯುಧಗಳಿಲ್ಲದೆ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಸರ್ವಾಯುಧಗಳಿಲ್ಲದೆ ಸೈತಾನನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ಸೈತಾನನು ಪೇತ್ರನು ಹೇಳುವ ಹಾಗೆ ಸಿಂಹದ ಉಪಾದಿಯಲ್ಲಿ ಗರ್ಜಿಸುತ್ತಾ ಯಾರನ್ನ ನುಂಗಲಿ ಎಂಬುದಾಗಿ ಕಾದಿರುವಾಗ, ಅವನ ನುಂಗುವಿಕೆಗೆ ತಪ್ಪಿಸಿಕೊಳ್ಳಬೇಕಾದ್ರೆ ನೀನು ಕ್ರಿಸ್ತನು ಕೊಡುವಂಥ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ಇಂದು ಆಧ್ಯಾತ್ಮಿಕವಾಗಿ ನೀನು ಬಲಶಾಲಿಯಾಗಬೇಕಾದ್ರೆ, ನೀನು ಮತ್ತು ನಿನ್ನ ಕುಟುಂಬ ರಕ್ಷಣೆಯಲ್ಲಿರಬೇಕಾದ್ರೆ, ನೋಹನ ಜಲಪ್ರಳಯದ ಸಂದರ್ಭದಲ್ಲಿ ನೌಕೆಯೊಳಗೆ ಹೇಗೆ ದೇವರು ತನ್ನ ಜನರನ್ನು ಕಾಪಾಡಿದನೋ, ಅದರಂತೆ ಇಂದು ಜೀವನದ ಹೋರಾಟದಲ್ಲಿ ಜಲಪ್ರಳಯಗಳೆನ್ನುವಂಥ ಅನುಭವಗಳ ನಡುವೆ ನೀನು ಜೀವನ ಮಾಡುತ್ತಿರುವಾಗ ಅವುಗಳಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಇಂದು ನೀನು ಯೇಸುಸ್ವಾಮಿ ಕೊಡುವಂಥ ಈ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಾಕ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳೋಣ. ನಾನೆಷ್ಟು ಬಲಶಾಲಿಯಾಗಿದ್ದೇನೆ? ನಾನೆಷ್ಟು ದೇವರ ವಾಕ್ಯದಲ್ಲಿ ಬಲಗೊಂಡಿದ್ದೇನೆ?
ನಾನೆಷ್ಟು ಪ್ರಾರ್ಥನೆಗಳಲ್ಲಿ ಬಲಗೊಂಡಿದ್ದೇನೆ, ನಾನೆಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಲ್ಲಿ ಬಲಗೊಂಡಿದ್ದೇನೆ, ನಾನು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಮೌಲ್ಯಗಳನ್ನು ಧರಿಸಿಕೊಂಡಿದ್ದೇನೆ. ನನ್ನ ಮಾತುಗಳ ಮೂಲಕ, ಯೋಜನೆಗಳ ಮೂಲಕ ದೇವರು ಕೊಟ್ಟಿರುವ ಆಶೀರ್ವಾದಗಳನ್ನು ನಾನು ಕೇವಲ ಸ್ವಾರ್ಥಕ್ಕೋಸ್ಕರವಾಗಿ, ನನ್ನ ಒಳಿತಿಗೋಸ್ಕರವಾಗಿ ಬಳಸಿಕೊಳ್ಳುತ್ತಾ ಇದ್ದೇನಾ, ಅಥವಾ ಕ್ರಿಸ್ತನ ಮಾದರಿಯಲ್ಲಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎನ್ನುವಂಥ ಆ ಉದ್ದೇಶಪೂರ್ವಕ ಸೇವೆಯ ದಾರಿಯಲ್ಲಿ ನಾವು ಮುಂದೆ ಹೋಗುತ್ತಾ ಇದ್ದೇವಾ? ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ. ಒಂದು ವೇಳೆ ಆ ರೀತಿಯಾದಂಥ ಜೀವಿತ ನಮ್ಮದಲ್ಲದಿದ್ದರೆ ವಾಕ್ಯ ಭಾಗ ಕರೆಯನ್ನು ಕೊಡ್ತದೆ, ಇಂದು ಸರ್ವಾಯುಧಗಳ ದಾರಿಗೆ ನೀನು ಬರಬೇಕಾಗಿದೆ. ಆಯುಧಗಳು ನಿನ್ನ ಮೇಲೆ ಎರಗಿ ಬರ್ತಾ ಇದೆ. ಸೈತಾನನು ಎಸೆಯುತ್ತಿರುವಂಥ ಒಂದೊಂದು ಆಯುಧಗಳು ನಿನ್ನ ಮೇಲೆ, ಮಕ್ಕಳ ಮೇಲೆ, ಕುಟುಂಬದ ಮೇಲೆ ಎರಗಿ ಬರುತ್ತದೆ. ಆ ಎರಗಿ ಬರುತ್ತಿರುವಂಥ ಆಯುಧಗಳಿಂದ ನೀನು ತಪ್ಪಿಸಿಕೊಳ್ಳಬೇಕಾದ್ರೆ ಇರುವಂಥದ್ದು ಒಂದೇ ಒಂದು ಮಾರ್ಗ, ಯೇಸುಸ್ವಾಮಿಯ ಮಾರ್ಗ. ಒಮ್ಮೆ ಒಬ್ಬ ಯವನಸ್ಥ ದೇವರಿಗೆ ಕೇಳ್ತಾನಂತೆ. ಹೀಗೆ ದೇವರು ಮತ್ತು ಯವನಸ್ಥ ಮಾತಾಡ್ತಾ ಇರುವಾಗ ಯವನಸ್ಥನಿಗೆ ಬಹಳ ಕಷ್ಟ ಬಂದಿತ್ತು, ಬಹಳ ತೊಂದರೆಗಳಲ್ಲಿ ಬಿದ್ದು ಹೋಗಿದ್ದ. ದೇವರಿಗೆ ಕೇಳ್ತಾನಂತೆ, ಲಾರ್ಡ್, ವೈ ಆರ್ ಯು ಟೇಕಿಂಗ್ ಮೀ ಥ್ರೂ ದಿಸ್ ಟ್ರಬಲ್ಡ್ ವಾಟರ್ಸ್ ಎಂಬುದಾಗಿ ಕೇಳ್ತಾನಂತೆ. ಸ್ವಾಮಿ, ಯಾಕೆ ನನ್ನನ್ನು ಈ ಕಷ್ಟಕರವಾದಂಥ ನೀರಿನೊಳಗೆ ಈಜುವುದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀಯಾ? ಸುಲಭವಾದಂಥ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೋದಾಯ್ತಲ್ಲ, ಯಾಕೆ ನೀರಿನೊಳಗೆ ಈಜುವುದಕ್ಕೆ ಪ್ರಯಾಸಪಟ್ಟು ನನಗೆ ಆಯಾಸವಾಗುವಷ್ಟರ ಮಟ್ಟಿಗೆ ಮಾಡ್ತಾ ಇದೆಯಲ್ಲ, ವೈ ಲಾರ್ಡ್ ಎಂಬುದಾಗಿ ಕೇಳ್ತಾನಂತೆ. ಅದಕ್ಕೆ ದೇವರು ಹೇಳ್ತಾರಂತೆ, ಪ್ರೀತಿಯುಳ್ಳ ಮಗನೇ, ನಿನ್ನನ್ನು ಯಾಕೆ ಈ ಕಷ್ಟಕರವಾದಂಥ ತೊಂದರೆಯ ನೀರಿನಲ್ಲಿ ಕರ್ಕೊಂಡು ಹೋಗುತ್ತಾ ಇದ್ದೀನೆಂದರೆ, ಬಿಕಾಸ್ ಯುವರ್ ಎನಿಮೀಸ್ ಕೆನಾಟ್ ಸ್ವಿಮ್ ಎಂಬುದಾಗಿ ಸ್ವಾಮಿ ಹೇಳ್ತಾರಂತೆ. ನಿನ್ನ ವೈರಿಗಳು ಈಜಾಡುವುದಕ್ಕೆ ಬರುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಷ್ಟಗಳಲ್ಲಿ ಇಂದು ನಾವು ಇರುತ್ತಿರುವುದಾದರೆ, ನೋವುಗಳಲ್ಲಿ ಇರುತ್ತಿರುವುದಾದರೆ ಸ್ವಾಮಿಯ ಉದ್ದೇಶವನ್ನು ತಿಳಿದುಕೊಳ್ಳ್ರಿ. ಆ ಉದ್ದೇಶಗಳು ನಿನ್ನನ್ನು ನಂಬಿಕೆಯಲ್ಲಿ ಬೀಳಿಸುವುದಕ್ಕಾಗಿ ಅಲ್ಲ, ಆ ಉದ್ದೇಶಗಳು ನಿನ್ನನ್ನು ಕೆಡವುವುದಕ್ಕಾಗಿ ಅಲ್ಲ, ಆ ಉದ್ದೇಶಗಳು ನಿನ್ನಲ್ಲಿ ಅನೇಕ ವಿಧವಾದಂಥ ನಿರಾಶೆಗಳನ್ನು ಉಂಟು ಮಾಡುವುದಕ್ಕಾಗಿ ಅಲ್ಲ, ನಿನ್ನಲ್ಲಿರುವಂಥ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸುವುದಕ್ಕಾಗಿ. ನಾವು ಭಾನುವಾರ ಧ್ಯಾನ ಮಾಡ್ತೇವೆ, ಬಿಲೀವಿಂಗ್ ಇನ್ ಕ್ರೈಸ್ಟ್ ದ ವೇ, ಮಾರ್ಗವಾಗಿರುವಂಥ ಯೇಸುವನ್ನು ನಂಬುತ್ತಾ ಮಾರ್ಗವಾಗಿರುವಂಥ ಯೇಸುವಿನ ಜೊತೆಗೆ ಪ್ರಯಾಣ ಮಾಡುವುದಕ್ಕಾಗಿ ಸಂಭವಿಸ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಫೆಸ ಪತ್ರ ಬರೆಯುವಾಗ ಪೌಲನು ಸೆರೆಮನೆಯಲ್ಲಿದ್ದ, ಕಷ್ಟದಲ್ಲಿದ್ದ. ಪ್ರಿಯರೇ, ಆತ ಯಾವುದೋ ಸುವಾರ್ತೆಯನ್ನು ಸಾರಿಕೊಂಡು ಊಟವನ್ನು ಮಾಡಿ ಸ್ಥಾನಮಾನ ಗೌರವಗಳ ನಡುವೆ ಇರಲಿಲ್ಲ. ರೋಮ್ನಲ್ಲಿ ಸೆರೆವಾಸದಲ್ಲಿದ್ದಾನೆ, ರೋಮ್ನಲ್ಲಿ ಆತ ಅರೆಸ್ಟ್ ಆಗಿದ್ದಾನೆ. ಈ ಸೆರೆಮನೆಯಲ್ಲಿರುವಾಗ ಪೌಲ ಎಫೆಸ ಪತ್ರವನ್ನು ಬರೀತಾನೆ. ಕ್ರಿಸ್ತ ಶಕ 60ರಿಂದ ಸುಮಾರು 61 ಸುಮಾರಿನಲ್ಲಿ ಎಫೆಸ ಪತ್ರಿಕೆಯನ್ನು ಬರೀತಾನೆ. ಈ ಪತ್ರಿಕೆಯನ್ನು ಬರೆಯುವಾಗ ಎಲ್ಲವನ್ನ ಕ್ರಮಪಡಿಸ್ತಾನೆ. ಪ್ರಿಯರೇ, ಎಲ್ಲವನ್ನ ಕ್ರಮಪಡಿಸುವಂಥ ಪೌಲ ಎಫೆಸ ಸಭೆಯ ಪರಿಸ್ಥಿತಿಗಳನ್ನು ಮನಗಂಡವನಾಗಿ 6ನೇ ಅಧ್ಯಾಯಕ್ಕೆ ಬರುವಾಗ ಆತ ಹೇಳ್ತಾನೆ, ಕ್ರೈಸ್ತರು ನಡೆಸುವಂಥ ಯುದ್ಧಗಳಲ್ಲಿ, ಹೋರಾಟಗಳಲ್ಲಿ ಸರ್ವಾಯುಧಗಳನ್ನು ಧರಿಸಿಕೊಳ್ಬೇಕು. ಪ್ರಿಯರೇ, ಎಫೆಸ ಸಭೆ ಎನ್ನುವಂಥದ್ದು ಬಹಳ ದೊಡ್ಡದಾದಂಥ ಸಭೆಯಾಗಿತ್ತು. ಇಟ್ ವಾಸ್ ಎ ಕಮರ್ಷಿಯಲ್ ಪ್ಲೇಸ್. ಅದೊಂದು ಬಹಳ ವಾಣಿಜ್ಯ ನಗರವಾಗಿತ್ತು ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಇದು ಬಂದರಿನ ಪಕ್ಕದಲ್ಲಿತ್ತಂತೆ. ಎಫೆಸ ಪಟ್ಟಣ ಬಂದರಿನ ಪಕ್ಕದಲ್ಲಿತ್ತು. ಎಫೆಸ ಎಂಬುದಾಗಿ ಹೇಳುವಾಗ ಅದು ಇಂದಿನ ಟರ್ಕಿ ದೇಶದಲ್ಲಿ ಇದೆ ಎನ್ನುವುದನ್ನು ಈ ಭೌಗೋಳಿಕ ಅಂಶಗಳು ಸ್ಪಷ್ಟಪಡಿಸ್ತದೆ. ಈ ಎಫೆಸ ಸಭೆಯಲ್ಲಿ ಪೌಲ ಸುವಾರ್ತೆ ಸಾರುವುದಕ್ಕಿಂತ ಮುಂಚಿತವಾಗಿ ಅನೇಕ ವಿಧವಾದಂಥ ಸಂಸ್ಕೃತಿಗಳು, ಅನೇಕ ವಿಧವಾದಂಥ ಭಾಷೆಗಳು, ಅನೇಕ ವಿಧವಾದಂಥ ಧಾರ್ಮಿಕ ಆಚಾರ ವಿಚಾರಗಳು ಅಲ್ಲಿ ನಡೆಯುತ್ತಾ ಇತ್ತು. ಮುಖ್ಯವಾಗಿ ಗ್ರೀಕರ ದೇವತೆಗಳಿಗೆ, ರೋಮನ್ನರ ದೇವತೆಗಳಿಗೆ ಆರಾಧನೆಗಳು ನಡೀತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಗ್ರೀಕರ ಮುಖ್ಯ ದೇವತೆ ಅರ್ತಮೀಸ್ ಎನ್ನುವಂಥ ಒಂದು ಹೆಣ್ಣು ದೇವತೆಯನ್ನು ಬಹಳವಾಗಿ ಆರಾಧನೆ ಮಾಡ್ತಾ ಇದ್ರು, ಬಹಳವಾಗಿ ಪೂಜೆ ಮಾಡ್ತಾ ಇದ್ರು. ಇಂಥ ಸಂದರ್ಭಗಳಲ್ಲಿ ಪೌಲ ಎಫೆಸ ಸಭೆಯಲ್ಲಿ ಹೋಗಿ ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ, ಕ್ರಿಸ್ತನ ನಂಬಿಕೆಗೆ ಜನರನ್ನು ಕರಕೊಂಡು ಬರುವುದಕ್ಕಾಗಿ ಈ ಪತ್ರಿಕೆಯನ್ನು ಬರೆದ ಎಂಬುದಾಗಿ ಕಂಡುಕೊಳ್ತೇವೆ. ಕಾರಣ ಅಲ್ಲಿ ಯಹೂದ್ಯರು ಕೂಡ ಇದ್ದರು. ಈ ಅನ್ಯ ದೇವತೆಗಳ ಪೂಜೆಗಳು ನಡೆಯುತ್ತಿದ್ದಂಥ ಸ್ಥಳದಲ್ಲಿ, ವಿವಿಧ ವಿಧವಾದಂಥ ಸಾಂಸ್ಕೃತಿಕವಾದಂಥ ಪರಿಣಾಮಗಳು ಬೀರುತ್ತಿದ್ದಂಥ ಸ್ಥಳದಲ್ಲಿ ಯಹೂದ್ಯರು ಕೂಡ ಇದ್ದರು. ಅನೇಕ ಯಹೂದ್ಯರು ಆ ಸ್ಥಳಗಳಲ್ಲಿ ಸಿನಗೋಗ್ಗಳನ್ನು, ಸಭಾಮಂದಿರಗಳನ್ನು ಮಾಡಿಕೊಂಡಿದ್ದು ಎಂಬುದನ್ನು ಇತಿಹಾಸ ಸ್ಪಷ್ಟಪಡಿಸ್ತದೆ. ಪ್ರಿಯರೇ, 6ನೇ ಅಧ್ಯಾಯದ 10ರಿಂದ 18ನೇ ವಚನದವರೆಗೆ ನೋಡುವುದಾದರೆ, ಪೌಲ ಯೇಸುಸ್ವಾಮಿಯ ಹಿಂಬಾಲಕರಿಗೆ ಯುದ್ಧದ ಪರಿಕಲ್ಪನೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಳ್ಳುವುದಕ್ಕೆ ಹೇಳ್ತಾ ಇದ್ದಾನೆ, ಅಥವಾ ಧರಿಸಿಕೊಳ್ಳುವುದಕ್ಕೆ ಹೇಳ್ತಾ ಇದ್ದಾನೆ.
ಒಂದು ರೀತಿಯ ಗೊಂದಲಗಳಿಗೆ ನಮ್ಮನ್ನು ನಡೆಸ್ತದೆ. ಕ್ರೈಸ್ತರು ಶಾಂತಿ ಪ್ರಿಯರು, ಯೇಸುಸ್ವಾಮಿ ಶಾಂತಿಯ ಅರಸ, ನಾವು ಅಹಿಂಸೆಯನ್ನು ಪಾಲಿಸ್ತೇವೆ, ಹಿಂಸೆಯನ್ನು ತಡಕೊಳ್ತೇವೆ, ಒಂದು ಕೆನ್ನೆ ಒಡೆದವರಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡಬೇಕು ಎಂಬುದಾಗಿ ಹೇಳಿದಂಥ ಯೇಸುವನ್ನು ಆರಾಧಿಸ್ತೇವೆ, ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳುವಂಥ ಯೇಸುವಿನ ಹಿಂಬಾಲಕರಾಗಿದ್ದೇವೆ. ಆದರೆ ಪೌಲ ಇಲ್ಲಿ 6ನೇ ಅಧ್ಯಾಯಕ್ಕೆ ಬರುವಾಗ ಹೇಳ್ತಾನೆ, ಯುದ್ಧವನ್ನು ಮಾಡುವುದಕ್ಕಾಗಿ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳ್ರಿ, ಯುದ್ಧಗಳನ್ನು ಮಾಡುವುದಕ್ಕಾಗಿ, ಹೋರಾಟಗಳನ್ನು ಮಾಡುವುದಕ್ಕಾಗಿ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಒಂದು ರೀತಿಯ ಗೊಂದಲಗಳನ್ನು ನಾವು ಕಂಡುಕೊಳ್ತೇವೆ. ಆದರೆ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಹೇಳ್ತದೆ, ಪೌಲ ಇಲ್ಲಿ ಹೇಳುತ್ತಾ ಇರುವಂಥದ್ದು ಯಾವುದೋ ಕುದುರೆಗಳ ಮೇಲೆ ಹೋಗಿ ಮನುಷ್ಯರನ್ನು ಕೊಲ್ಲುವ, ರಕ್ತಪಾತ ಮಾಡುವ, ಹಿಂಸೆಯಿಂದ ಗೆಲ್ಲುವಂಥ ಯುದ್ಧಗಳ ಬಗ್ಗೆ ಅಲ್ಲ. ಪೌಲ ಇಲ್ಲಿ ಹೇಳುತ್ತಾ ಇರುವಂಥದ್ದು ಆತ್ಮಗಳ ಮೇಲೆ ಯುದ್ಧ ಮಾಡುವಂಥ ಶಕ್ತಿಗಳನ್ನು ಎದುರಿಸುವ ಬಗ್ಗೆ, ನಿನ್ನ ಆತ್ಮವನ್ನು ನಾಶಪಡಿಸುವಂಥ ಆಕರ್ಷಣೆ ಎನ್ನುವಂಥ ಶಕ್ತಿಗಳ ಬಗ್ಗೆ, ನಿನ್ನ ಕುಟುಂಬದ ಸಮಾಧಾನಗಳನ್ನು, ನಿನ್ನ ಕುಟುಂಬದಲ್ಲಿರುವಂಥ ಅನ್ಯೂನತೆಯನ್ನು ಒಡೆದು ಹಾಕುವ ಹೊರಗಿನ ದುಷ್ಟ ಶಕ್ತಿಗಳ ಬಗ್ಗೆ, ನೀನು ದೇವರ ಸಂಬಂಧದಲ್ಲಿ ಇರದಂತೆ, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳದಂತೆ ನಿನ್ನನ್ನು ದೂರ ಮಾಡುವಂಥ ದೆವ್ವಗಳ ಶಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಇವುಗಳನ್ನು ಎದುರಿಸಬೇಕಾದ್ರೆ ನೀನು ಕ್ರಿಸ್ತನು ಕೊಡುತ್ತಿರುವಂಥ ಆಯುಧಗಳನ್ನು ಧರಿಸಿಕೊಳ್ಬೇಕು. ನಿನ್ನ ಬಳಿ ಇರುವಂಥ ಆಯುಧಗಳು ಇದನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ಜ್ಞಾಪಕ ಇಟ್ಟುಕೊಳ್ಳ್ರಿ, ನೀವು ಸೈತಾನನನ್ನು ಎದುರಿಸುವುದಕ್ಕೆ ನಿಮ್ಮ ಆತ್ಮದಿಂದ ಹೋಗುವುದಾದರೆ ಖಂಡಿತವಾಗಿ ಸೋಲುತ್ತೀರಾ. ಅದನ್ನೇ ಸ್ವಾಮಿ ಹೇಳ್ತಾನೆ, ದೇವರ ಆತ್ಮವನ್ನು ಹೊಂದಿಕೊಳ್ಳುವಂಥವರು ಧನ್ಯರು, ದೇವರ ಆತ್ಮನಿಂದ ನಡೆಸಿಕೊಳ್ಳುವಂಥವರು ಧನ್ಯರು. ದೇವರ ಆತ್ಮನನ್ನು ಇಟ್ಟುಕೊಂಡು ಹೋದಂಥ ದಾವೀದ ಗೊಲ್ಯಾತನನ್ನು ಸೋಲಿಸಿದ ಪ್ರಿಯರೇ, ದೇವರ ಆತ್ಮನನ್ನು ಇಟ್ಟುಕೊಂಡು ಹೋದಂಥ ಸಂಸೋನ ಸಿಂಹವನ್ನು ಸೀಳಿಬಿಟ್ಟ ಪ್ರಿಯರೇ, ದೇವರ ಆತ್ಮನಿಂದ ಬಲಗೊಂಡಂಥ ಸೌಲ ಫಿಲಿಸ್ಟಿಯರನ್ನು ಸೋಲಿಸ್ತಾ ಇದ್ದ, ದೇವರ ಆತ್ಮನಿಂದ ಬಲಗೊಂಡಂಥ ಯೇಸು ಸ್ವಾಮಿ ದೆವ್ವಗಳನ್ನು ಓಡಿಸ್ತಾ ಇದ್ದ. ವಾಕ್ಯ ಭಾಗ ಹೇಳ್ತದೆ, ಇಂಥ ಆತ್ಮಗಳನ್ನು ನೀವು ಎದುರಿಸಬೇಕಾದ್ರೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಬೇಕಾದ್ರೆ, ನಿಮ್ಮ ಆತ್ಮಗಳನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯಗಳನ್ನು ಕೆಡಿಸುವಂಥ ಯೋಚನೆ ಎನ್ನುವಂಥ ಶಕ್ತಿಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕಾದ್ರೆ ಸ್ವಾಮಿ ಹೇಳುತ್ತಿರುವಂಥ ಈ ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳಬೇಕಾಗಿದೆ. ಇದು ಒಂದು ಅರ್ಥ ಪ್ರಿಯರೇ. ಎರಡನೆಯ ಅರ್ಥ, ಪೌಲನ ಪತ್ರಿಕೆಯ ಹಿನ್ನೆಲೆಯಲ್ಲಿ ನೋಡುವುದಾದರೆ, ಪೌಲ ಯಾಕೆ ಎಫೆಸ ಸಭೆಗೆ ಈ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದ ಅಂದರೆ, ಈ ಸರ್ವಾಯುಧಗಳು ಯಾವುದೋ ಗುರಾಣಿಯಲ್ಲ, ಕತ್ತಿಯಲ್ಲ, ಅಥವಾ ಕತ್ತಿಯನ್ನು ಹಿಡುಕೊಂಡು ಮುಂದೆ ಹೋಗುವಂಥದ್ದಲ್ಲ, ಅಥವಾ ಗುರಾಣಿಗೆ ಹಾಕಿಕೊಳ್ಳುವಂಥ ಶಿರಸ್ತ್ರಾಣಗಳಲ್ಲ, ಯಾವುದೇ ವಿಧವಾದಂಥ ವಸ್ತುಗಳಲ್ಲ. ಇಲ್ಲಿ ಪೌಲ ಹೇಳುತ್ತಾ ಇರುವಂಥ ಸರ್ವಾಯುಧಗಳು ಎನ್ನುವಂಥದ್ದು ದೇವರ ಗುಣಲಕ್ಷಣಗಳಾಗಿದೆ. ದೇವರ ಮೂಲಕವಾಗಿ ಪ್ರತಿಯೊಬ್ಬ ಮಾನವರು ಹೊಂದಿಕೊಳ್ಳಲಿಕ್ಕೆ ಕೊಡುತ್ತಿರುವಂಥ ಗುಣಲಕ್ಷಣಗಳಾಗಿದೆ. ಇದಕ್ಕೆ ಕಾರಣ ಇತ್ತು ಪ್ರಿಯರೇ, ಈಗಾಗಲೇ ನಾನು ಹೇಳಿದ ಹಾಗೆ ಎಫೆಸ ಸಭೆಯಲ್ಲಿ ಗ್ರೀಕರ ಆರಾಧನೆಗಳು ನಡೀತಾ ಇತ್ತು, ರೋಮಾಯರ ಆರಾಧನೆಗಳು ನಡೀತಾ ಇತ್ತು. ಜನರು ಅನೇಕ ವಿಧವಾದ ಸಂಸ್ಕೃತಿಗಳಿಂದ ಪರಿಣಾಮವನ್ನು ಹೊಂದಿದ್ದರು, ಪರಿಣಾಮ ಬೀರಿತ್ತು. ಅನೇಕ ಸಂಸ್ಕೃತಿಗಳಿಂದ ಜನರು ಆರಾಧನೆಗಳನ್ನು ಮಾಡ್ತಾ ಇದ್ರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅರ್ತಮಿ ಎನ್ನುವಂಥ ದೇವತೆಗಳಿಗೆ ಬಲಿಯನ್ನು ಕೊಡ್ತಾ ಇದ್ರಂತೆ. ಅರ್ತಮಿ ಎನ್ನುವಂಥ ದೇವರುಗಳಿಗೆ ವಿವಿಧ ರೀತಿಯ ನೈವೇದ್ಯಗಳನ್ನು ಮಾಡ್ತಾ ಇದ್ರಂತೆ. ಈ ಅರ್ತಮಿ ಎನ್ನುವಂಥ ಉಳಿದ ಆರಾಧನಾ ಪದ್ಧತಿಗಳ ಮೂಲಕವಾಗಿ ಅಲ್ಲಿದ್ದಂಥ ವಿಗ್ರಹ ಆರಾಧನೆಗಳನ್ನು ಮಾಡ್ತಾ ಇದ್ರಂತೆ. ಇವೆಲ್ಲವುಗಳನ್ನು ಪೌಲ ಗಮನಿಸಿ ಹೇಳ್ತಾನೆ, ಇವುಗಳಿಂದ ನಿಮ್ಮನ್ನು ಶುಚಿಪಡಿಸಿಕೊಳ್ಳ್ರಿ, ಇವುಗಳಿಂದ ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳ್ರಿ. ದೇವರಿಗೆ ನೈವೇದ್ಯ ಮಾಡುವಂಥದ್ದು, ವಿಗ್ರಹಕ್ಕೆ ಅಡ್ಡ ಬೀಳುವಂಥದ್ದು, ಅಥವಾ ಯಾವುದೋ ವಿಷಯಗಳನ್ನು ಹೇಳುವಂಥ ರೀತಿಯಲ್ಲಿ ಮೂಢನಂಬಿಕೆಗಳನ್ನು ಮಾಡುವಂಥದ್ದು ಕ್ರಿಸ್ತನನ್ನ ಹಿಂಬಾಲಿಸುವಂಥವರ ಗುಣಲಕ್ಷಣಗಳಲ್ಲ. ನೀವು ನಿಜಕ್ಕೂ ಕೂಡ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂಥ ಜನರು ಎಂಬುದಾಗಿ ಹೇಳಬೇಕಾದ್ರೆ ಇಂಥ ಆಚರಣೆಗಳಿಂದ ನೀವು ದೂರ ಇರಬೇಕಾಗಿದೆ. ಸೈತಾನನು ವಿವಿಧ ರೂಪ, ವಿಷಯ, ವಸ್ತುಗಳ ಮೂಲಕವಾಗಿ ನಿಮ್ಮ ಹತ್ತಿರಕ್ಕೆ ಬರ್ತಾನೆ. ಅದನ್ನೇ ಪೌಲ ಅವರಿಗೆ ಹೇಳ್ತಾನೆ ನೋಡಿ, ವಿಗ್ರಹಾರಾಧನೆಯ ಮೂಲಕವಾಗಿ ಎಫೆಸ ಸಭೆಯ ಕ್ರೈಸ್ತರನ್ನು ಸೈತಾನನು ಆವರಿಸಿಕೊಳ್ತಾ ಇದ್ದಂತೆ. ಬಲಿ ಕೊಡುವಂಥ ಮೂಢನಂಬಿಕೆಗಳ ಮೂಲಕವಾಗಿ ಕ್ರೈಸ್ತರ ನಂಬಿಕೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಂತೆ. ಅದಕ್ಕೆ ಪೌಲ ಹೇಳ್ತಾನೆ, ಈ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ, ಇಂಥ ಮೂಢನಂಬಿಕೆಯಿಂದ ಹೊರಗೆ ಬನ್ರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಏಷ್ಯಾ ಮೈನರ್
ಎನ್ನುವಂಥ ಈ ಪ್ರದೇಶಗಳಲ್ಲಿ, ಪ್ಯಾಲೆಸ್ತೈನ್ನ ಪ್ರದೇಶಗಳಲ್ಲಿ, ಏಷ್ಯಾ ಖಂಡಕ್ಕೆ ಸೇರಿದಂಥ ಪ್ರದೇಶಗಳಲ್ಲಿ ಟರ್ಕಿಯೂ ಕೂಡ ಒಂದಾಗಿತ್ತು. ಈ ಟರ್ಕಿಯಲ್ಲಿ ಮುಖ್ಯವಾಗಿ ರಸ್ಲಿಂಗ್ ಎನ್ನುವಂಥದ್ದು ಒಂದು ಒಳ್ಳೆಯ ಆಟವಾಗಿತ್ತಂತೆ ಆ ಕಾಲಕ್ಕೆ. ರಸ್ಲಿಂಗ್ ಎನ್ನುವಂಥದ್ದು ಒಂದು ಕ್ರೀಡೆಯಾಗಿತ್ತು. ಇದನ್ನು ಪೌಲ ನೋಡಿದ್ದ. ಬಹುತೇಕ ರೋಮಾಯರು ಈ ರಸ್ಲಿಂಗ್ ಕ್ರೀಡೆಯನ್ನು ಬಹಳ ಇಷ್ಟಪಡ್ತಾ ಇದ್ರಂತೆ. ಈಗ ಅದೇ ಹಿನ್ನೆಲೆಯಲ್ಲಿ ಅದೇ ಸಭೆಗೆ ಹೋಗಿರುವಂಥ ಪೌಲ ಆ ರಸ್ಲಿಂಗ್ನ ಹಿನ್ನೆಲೆಯಲ್ಲಿ ಈಗ ತನ್ನ ಸುವಾರ್ತೆಯನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹೇಗೆ ಒಬ್ಬ ಯುದ್ಧದಲ್ಲಿ ಹೋಗುತ್ತಿರುವಂಥ ಸೈನಿಕ, ಯುದ್ಧವನ್ನು ಮಾಡಲಿಕ್ಕೆ ಸನ್ನದ್ಧಗೊಂಡಿರುವಂಥ ವ್ಯಕ್ತಿ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ವಿರೋಧಿಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಕತ್ತಿಯ ಏಟುಗಳಿಂದ, ಬರ್ಜಿಯ ಏಟುಗಳಿಂದ, ಎಸೆಯುವಂಥ ಈಟಿಗಳಿಂದ ತನ್ನ ದೇಹವನ್ನು ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಎಲ್ಲ ವಿಧವಾದಂಥ ಸಿದ್ಧತೆಗಳನ್ನು, ಉಡುಪುಗಳನ್ನು, ವಸ್ತುಗಳನ್ನು ಧರಿಸಿಕೊಳ್ಳುತ್ತಾನೋ, ಅದೇ ರೀತಿ ಇಂದು ಕ್ರೈಸ್ತರಾಗಿರುವಂಥ ನಾವು ಯುದ್ಧದ ರೀತಿಯಲ್ಲಿ ಆತ್ಮಗಳನ್ನು ಕೆಡಿಸುವಂಥ, ಜೀವನವನ್ನು ನಾಶ ಮಾಡುವಂಥ, ಆಕರ್ಷಣೆಗಳಿಗೆ ನಡೆಸುವಂಥ, ಅನ್ಯೂನತೆಯನ್ನು ಹಾಳು ಮಾಡುವಂಥ, ನಮ್ಮನ್ನು ನೀತಿಯ, ನ್ಯಾಯದ, ಶಾಂತಿಯ ಮಾರ್ಗದಲ್ಲಿ ಜೀವಿಸದೆ ನಾವು ಸೈತಾನನ ಮಾರ್ಗದಲ್ಲೇ ಜೀವಿಸಬೇಕು ಎನ್ನುವಂಥ ಉದ್ದೇಶಗಳಲ್ಲಿ ನಮ್ಮ ಮೇಲೆ ಎರಗಿ ಬರುವಂಥ ಈ ದುರಾತ್ಮಗಳನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ಶಸ್ತ್ರಾಸ್ತ್ರಗಳ ರೂಪಕವನ್ನು ಹೇಳ್ತಾ ಇದ್ದಾನೆ. ಈ ಶಸ್ತ್ರಾಸ್ತ್ರಗಳ ಉದಾಹರಣೆಗಳನ್ನು ಹೇಳ್ತಾ ಇದ್ದಾನೆ. ಮೊದಲನೆಯ ಉದಾಹರಣೆನ ಗಮನಿಸಿಕೊಟ್ರಿ. ನೀವು ಸತ್ಯವೆನ್ನುವಂಥ ನಡುಕಟ್ಟನ್ನು ಧರಿಸಿಕೊಳ್ಳ್ರಿ. ಸತ್ಯವೆನ್ನುವಂಥ ನಡುಕಟ್ಟನ್ನು ಧರಿಸಿಕೊಳ್ಳ್ರಿ. ಗ್ರೀಕ್ ಭಾಷೆಯಲ್ಲಿ ಸತ್ಯ ಎನ್ನುವುದಕ್ಕೆ ಅಲೇಥಿಯಾ ಎನ್ನುವಂಥ, ಅಲೇಥಿಯಾ, ಗ್ರೀಕ್ ಭಾಷೆಯಲ್ಲಿ ಅಲೇಥಿಯಾ ಎಂಬುದಾಗಿ ಹೇಳಿದ್ರೆ ಟ್ರೂತ್, ಸತ್ಯ. ಪೌಲ ಹೇಳ್ತಾನೆ ಹೇಗೆ ಒಬ್ಬ ಸೈನಿಕ ನಡುಕಟ್ಟನ್ನು ಕಟ್ಟಿಕೊಳ್ತಾನೆ. ಪ್ರಿಯರೇ, ರೋಮಾಯರು ಯುದ್ಧಕ್ಕೆ ಹೋಗುವಾಗ ಒಂದು ಉಡುಪುಗಳನ್ನು ಧರಿಸಿಕೊಳ್ಳುವಾಗ ಆ ಉಡುಪುಗಳು ಬಹಳ ಬಿಗಿಯಾದ ರೀತಿಯಲ್ಲಿ ಇರ್ತಾ ಇರಲಿಲ್ವಂತೆ. ಸೈನಿಕರು ಧರಿಸಿಕೊಳ್ಳುತ್ತಿದ್ದಂಥ ಉಡುಪುಗಳು ಬಹಳ ಒಂದು ರೀತಿಯ ಲೂಸ್ ಆದಂಥ ರೀತಿಯಲ್ಲಿ ಇರ್ತಾ ಇತ್ತು. ಕಾರಣ, ಅವರು ಆ ಕಡೆಗೆ ಈ ಕಡೆಗೆ ತಿರುಗುವಾಗ ಈ ಉಡುಪು ಅವರಿಗೆ ಅಡ್ಡಿಪಡಿಸಬಾರ್ದು, ಯುದ್ಧಕ್ಕೆ ತೊಂದರೆಯಾಗಬಾರ್ದು ಎನ್ನುವಂಥ ಉದ್ದೇಶಗಳಲ್ಲಿ ಬಳಸ್ತಾ ಇದ್ರಂತೆ. ಅದಕ್ಕೆ ಪೌಲ ಈಗ ಅದರ ಉದಾಹರಣೆ ತೆಗೆದುಕೊಂಡು ಹೇಳ್ತಾನೆ, ಹೇಗೆ ಒಬ್ಬ ಸೈನಿಕ ಆ ಉಡುಪುಗಳನ್ನು ಲೂಸ್ ಆದ ರೀತಿಯಲ್ಲಿ ಧರಿಸಿಕೊಳ್ತಾ ಇದ್ದ. ಮಾತ್ರವಲ್ಲ, ಆ ಲೂಸ್ ಆದಂಥ ಉಡುಪುಗಳಿಗೆ ತನಗೆ ಬೇಕಾದಷ್ಟು ಮಟ್ಟಿಗೆ, ತನಗೆ ಬೇಕಾದ, ತನ್ನ ದೇಹಕ್ಕೆ ಬೇಕಾದಂಥ ರೀತಿಯಲ್ಲಿ ಅವುಗಳನ್ನು ಸೇರಿಸುವುದಕ್ಕಾಗಿ ಒಂದು ಬೆಲ್ಟನ್ನು ಹಾಕಿಕೊಳ್ತಾ ಇದ್ದಂತೆ, ಒಂದು ಚರ್ಮದ ಬೆಲ್ಟನ್ನು ಹಾಕಿಕೊಳ್ತಾ ಇದ್ದಂತೆ. ಪೌಲ ಹೇಳ್ತಾನೆ, ನಿನ್ನ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದ್ರೆ ಮೊದಲು ನಿನ್ನ ಬಾಯಿ ಶುದ್ಧವಾಗಿರಬೇಕು. ನಿನ್ನ ಬಾಯಿ ಶುದ್ಧವಾಗಿರಬೇಕು. ನಿನ್ನ ಮಾತನಾಡುವಂಥ ಮಾತುಗಳು ಅದು ಸತ್ಯವನ್ನು ಪ್ರತಿನಿಧಿಸಬೇಕು. ಸತ್ಯವನ್ನು ಪ್ರತಿನಿಧಿಸುವಾಗ ಮಾತ್ರ ಯೇಸುಸ್ವಾಮಿ ಹತ್ತಿರಕ್ಕೆ ಬರ್ತಾನೆ. ನೀನು ಸತ್ಯದ ದಾರಿಯಲ್ಲಿ ನಡೆಯುವಾಗ ಮಾತ್ರ ಯೇಸುವು ನಿಮಗೆ ಕಾಣಿಸ್ತಾನೆ. ಯಾಕಂದರೆ ಯೇಸುಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಆಗಿದ್ದೇನೆ. ನೀನು ಇಂದು ಯೇಸುಸ್ವಾಮಿಯ ಮಗನು, ಮಗಳು ಎಂಬುದಾಗಿ ತೋರಿಸಿಕೊಳ್ಳಬೇಕಾದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಸತ್ಯವನ್ನು ಅಭ್ಯಾಸ ಮಾಡು, ಸತ್ಯವನ್ನು ರೂಢಿಸಿಕೋ. ನಿನ್ನ ಕೆಲಸದ ಸಮಯಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ, ನಿನ್ನ ಪ್ರತಿಯೊಂದು ಆಲೋಚನೆಗಳಲ್ಲಿ ನೋಡಿದ್ದನ್ನೇ ಹೇಳುವ, ಆಲೋಚನೆ ಮಾಡಿದ್ದನ್ನೇ ಹೇಳುವ, ಸತ್ಯದ ಪರವಾಗಿ ನಿಲ್ಲುವ, ಸುಳ್ಳನ್ನು ಎದುರಿಸುವ, ಸುಳ್ಳಿನ ಅರಸನಾಗಿರುವಂಥ ಸೈತಾನನನ್ನು ಕಟ್ಟಿ ಹಾಕುವಂಥ ಸತ್ಯವೆನ್ನುವುದನ್ನು ಕಟ್ಟಿಕೋ, ಅದನ್ನು ನಡುಕಟ್ಟು ಮಾಡಿಕೋ. ಆಗ ಮಾತ್ರ ನೀನು ದೇವರನ್ನು, ಯೇಸುವನ್ನು ಕಾಣಲಿಕ್ಕೆ ಸಾಧ್ಯವಿದೆ ಎಂಬುದನ್ನು ವಾಕ್ಯ ಭಾಗ ಸ್ಪಷ್ಟಪಡಿಸ್ತದೆ. ಯೇಸುಸ್ವಾಮಿ ತನ್ನ ಸುವಾರ್ತೆಯಲ್ಲಿ ಇದರ ಬಗ್ಗೆ ಹೇಳ್ತಾನೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ, ನನ್ನ ಆಜ್ಞೆಗಳಲ್ಲಿ ನೀವು ನಿಂತರೆ ನಾನು ನಿಮ್ಮನ್ನು ಸ್ನೇಹಿತರು ಎಂಬುದಾಗಿ ಹೇಳುತ್ತೇನೆ. ಆಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗಾದರೆ ಸರ್ವಾಯುಧಗಳ ಮೊದಲ ಆಯುಧವಾಗಿ ವಾಕ್ಯ ಭಾಗ ಇಂದು ನಮ್ಮೊಟ್ಟಿಗೆ ಮಾತಾಡ್ತದೆ. ನಾವು ಯೇಸು ಸ್ವಾಮಿಯ ಮಕ್ಕಳಾಗಬೇಕಾದ್ರೆ, ಸೈತಾನನನ್ನು ಎದುರಿಸುವಂಥ ಶಕ್ತಿಯನ್ನು ಪಡ್ಕೊಳ್ಳಬೇಕಾದ್ರೆ ಸತ್ಯ ನಿನ್ನ ಜೀವನದಲ್ಲಿರಬೇಕು. ಅದು ಎಷ್ಟೇ ಕೆಟ್ಟ ಪರಿಸ್ಥಿತಿ ಆಗಿರಲಿ, ಎಷ್ಟೇ ದೊಡ್ಡದಾದಂಥ ಸಮುದಾಯವಾಗಿರಲಿ, ನೀನು ಸತ್ಯವಂತನಾಗಿದ್ದರೆ ಸ್ವಾಮಿ ನಿನ್ನನ್ನು ಆ ರೀತಿಯ ಸ್ಥಿತಿಗತಿಗಳಲ್ಲಿ ನಡೆಸ್ತಾನೆ, ದಾಟಿಸ್ತಾನೆ. ಇಂದು ಅನೇಕ ಸಂದರ್ಭಗಳಲ್ಲಿ ಕಂಡುಕೊಳ್ತೇವೆ, ಸತ್ಯ ಕಣ್ಮರೆಯಾಗಿದೆ ಪ್ರಿಯರೇ.
ಕ್ರೈಸ್ತ ಜೀವನದಲ್ಲಿ ಸತ್ಯ ಹೇಳುವವರ ಸಂಖ್ಯೆ ಕಡಿಮೆಯಾಗಿದೆ. ಸುಳ್ಳನ್ನು ಅರಗಿಸಿಕೊಂಡು ಸುಳ್ಳನ್ನು ಹಿಡಿದಿಟ್ಟುಕೊಂಡು ಮೇಲೆ ಬರುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಳ್ಳಿನ ಸಮುದಾಯವನ್ನು ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಸುಳ್ಳಿನ ಸಮುದಾಯ ಯೇಸುವನ್ನು ನಮಗೆ ಪರಿಚಯ ಮಾಡಿಸೋದಿಲ್ಲ, ಅದು ನಮ್ಮನ್ನು ನಡೆಸುವಂಥದ್ದು ಸೈತಾನನ ಬಳಿಗೆ. ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕಾದ್ರೆ ಮೊದಲು ಇನ್ನು ಸತ್ಯವನ್ನು ಹಿಡಿಕೊಂಡಾಗ ಮಾತ್ರ ಯೇಸು ನಿನಗೆ ಕಾಣಿಸ್ತಾನೆ ಎಂಬುದನ್ನು ಕಂಡುಕೊಳ್ತೇವೆ. ನೇರವಾಗಿ ಮಾತನಾಡುವಂಥ ಗುಣ ಬೇಕು ಪ್ರಿಯರೇ. ಈ ಪ್ರಪಂಚದಲ್ಲಿ ನೇರವಾಗಿ ಮಾತನಾಡುವಂಥವರಿಗೆ ಶತ್ರುಗಳು ಹೆಚ್ಚು. ಪ್ರಪಂಚದಲ್ಲಿ ನೇರವಾಗಿ ಮಾತನಾಡುವಂಥವರನ್ನು ದಮನಿಸುವಂಥವರು ಹೆಚ್ಚು. ಆದರೆ ನೇರವಾಗಿ ಮಾತನಾಡುವಂಥದ್ದು ಸ್ವಾಮಿಯ ಗುಣವಾಗಿದೆ. ನೇರವಾಗಿ ಸತ್ಯವನ್ನು ಹೇಳುವಂಥದ್ದು ಸ್ವಾಮಿಯ ಗುಣವಾಗಿದೆ. ಎರಡನೆಯ ವಾಕ್ಯ ಹೇಳ್ತಾನೆ, ಸತ್ಯವೆಂಬಂಥ ನಡುಕಟ್ಟನ್ನು ಕಟ್ಟಿಕೊಂಡ ಮೇಲೆ ಎರಡನೆಯ ಆಯುಧ ಹೇಳ್ತಾನೆ, ನೀತಿ ಎನ್ನುವಂಥ ವಜ್ರ ಕವಚವನ್ನು ಧರಿಸಿಕೊಳ್ಳ್ರಿ. ಒಬ್ಬ ಸೈನಿಕ ಆ ಕವಚವನ್ನು ಧರಿಸಿಕೊಳ್ತಾ ಇದ್ದಂತೆ. ಹಿಂದಿನ ಕಾಲದಲ್ಲಿ ರೋಮಾಯರ ಸೈನ್ಯದವರು ತಾಮ್ರದ ಕವಚಗಳನ್ನು ಧರಿಸಿಕೊಳ್ತಾ ಇದ್ರು. ಕಾರಣ, ಎದುರಾಳಿಯ ಈಟಿಗಳು ಬಂದು ಎದೆಗೆ ಚುಚ್ಚುವಾಗ, ಎದುರಾಳಿಯ ಬರ್ಜಿಗಳು ಬಂದು ಹೃದಯಕ್ಕೆ ಒಡೆಯುವಾಗ ಪ್ರಾಣ ಹೃದಯದಲ್ಲಿರ್ತಾ ಇತ್ತು. ಯಾವಾಗ ಎದೆಗೆ ಹೆಚ್ಚಾಗಿ ಏಟು ಬೀಳ್ತದೆ ನೋಡಿ, ಅಲ್ಲಿ ವ್ಯಕ್ತಿ ಸಾಯ್ತಾನೆ. ಯಾವಾಗ ಹೃದಯಕ್ಕೆ ಆಘಾತವಾಗ್ತದೆ ವ್ಯಕ್ತಿ ಸಾಯ್ತಾನೆ. ಅನೇಕ ದಿನಮಾನಗಳನ್ನ ನಾವು ಕಂಡುಕೊಳ್ತೇವೆ. ಇಂದು ವ್ಯಕ್ತಿಗಳು ಸಾಯುತ್ತಾ ಇರುವಂಥದ್ದು ಹೃದಯಾಘಾತದಿಂದ, ಹಾರ್ಟ್ ಅಟ್ಯಾಕ್ದಿಂದ, ಕಾರ್ಡಿಯಾಕ್ ಅರೆಸ್ಟ್ ಎಂಬುದಾಗಿ ಹೇಳ್ತೇವೆ. ಇದರಿಂದ ಸಾಯ್ತದ್ರೆ ಕಾರಣ, ಹೃದಯದಲ್ಲಿ ಜೀವ ಇದೆ, ಹೃದಯದಲ್ಲಿ ಜೀವ ಇದೆ. ಎದುರಾಳಿ ಸೈನ್ಯದವರು ನಿನ್ನ ಹೃದಯವನ್ನು ನೋಡಿ ಎಸೆಯುವಾಗ ನೀನು ವಜ್ರದ ಕವಚವನ್ನು ಹಾಕಿಕೊಂಡರೆ ಆ ಆಯುಧಗಳು ನಿನಗೆ ಬಂದು ತಗಲುವಾಗ ನಿನ್ನ ಪ್ರಾಣ ಉಳಿತದೆ. ಕಾರಣ, ಕವಚ ನಿನ್ನನ್ನು ಕಾಪಾಡ್ತದೆ. ನೀನು ಹಾಕಿಕೊಂಡಿರುವಂಥ ಕವಚ ನಿನ್ನನ್ನು ಕಾಪಾಡ್ತದೆ. ಪೌಲ ಅದನ್ನು ಹೇಳ್ತಾನೆ. ಹಾಗಾದರೆ ನೀನು ಇಂದು ಸೈತಾನನು ಎಸೆಯುವಂಥ ಎಲ್ಲ ಈಟಿಗಳನ್ನು, ಎಲ್ಲ ವಿಧವಾದಂಥ ಆಯುಧಗಳನ್ನು ನೀನು ಎದುರಿಸಬೇಕಾದ್ರೆ, ಒಂದು ವೇಳೆ ಆಯುಧಗಳು ನಿನ್ನ ಎದೆಗೆ ಬಂದು ತಗಲುವಾಗ ನೀನು ಪ್ರಾಣದಿಂದ ಉಳಿಯಬೇಕಾದ್ರೆ ನೀನು ತಾಮ್ರದ, ಚಿನ್ನದ, ಕಬ್ಬಿಣದ ಕವಚಗಳನ್ನೆಲ್ಲ ನೀತಿ ಎನ್ನುವಂಥ ವಜ್ರ ಕವಚವನ್ನು ಧರಿಸಿಕೊ. ನೀತಿ ಎನ್ನುವಂಥ ವಜ್ರ ಕವಚ ಧರಿಸಿಕೊಳ್ಳುವಾಗ ಜ್ಞಾಪಕದಲ್ಲಿಟ್ಟುಕೋ, ಎದುರಿಸುವಾಗ ನೀನು ಒಬ್ಬಂಟಿಗನಲ್ಲ, ದೇವರು ನಿನ್ನ ಸಂಗಡ ಬರುತ್ತಾನೆ. ನೀನು ಸತ್ಯವನ್ನು ಹೇಳುವಾಗ, ನೀತಿ ಎನ್ನುವಂಥ ಗುಣಗಳಲ್ಲಿ ನೀನು ಜೀವನ ಮಾಡುವಾಗ, ನೀತಿಯನ್ನು ಕವಚವಾಗಿ ಧರಿಸಿಕೊಳ್ಳುವಾಗ ಹೋರಾಡುವಂಥದ್ದು ನೀನು ಮಾತ್ರವಲ್ಲ. ಅದೇ ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 12 ಮತ್ತು 11ನೇ ವಚನಗಳಲ್ಲಿ ಹೇಳ್ತದೆ, ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಅಧಿಕಾರಿಗಳ ಮೇಲೆ, ರಾಜತ್ವಗಳ ಮೇಲೆ, ಇಹಲೋಕದಲ್ಲಿರುವಂಥ ದುರಾತ್ಮಗಳ ಸೇನೆಗಳ ಮೇಲೆ ಹೋರಾಡ್ತೇವೆ. ಈ ಸೇನೆಗಳು ನಮ್ಮ ಮೇಲೆ ಆಕ್ರಮಣ ಮಾಡುವಾಗ ನೀನು ನಿಜವಾಗಲೂ ಕೂಡ ನೀತಿಯನ್ನು ವಜ್ರ ಕವಚವನ್ನು ಧರಿಸಿಕೊಳ್ಳುವುದಾದರೆ, ನೀತಿ ಎನ್ನುವಂಥ ವಜ್ರ ಕವಚವನ್ನು ಹಿಡಿದಿಟ್ಟುಕೊಳ್ಳುವುದಾದರೆ ದೇವರು ನಿನ್ನ ಪರವಾಗಿ ನಿಂತು ಯುದ್ಧವನ್ನು ಮಾಡ್ತಾನೆ. ಅದನ್ನೇ ಪೌಲ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನದಲ್ಲಿ ಹೇಳ್ತಾನೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವಂಥವರಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವಂಥವರಾರು? ನೀತಿ ಎನ್ನುವಂಥ ವಜ್ರ ಕವಚ ದೇವರ ಮೂಲಕವಾಗಿ ನಿನಗೆ ಕೊಡಲ್ಪಡುವಾಗ ಅದನ್ನು ಧರಿಸಿಕೋ. ಅದು ನಿನ್ನನ್ನು ಎಲ್ಲ ವಿಧವಾದ ಅಪಾಯಗಳಿಂದ ತಪ್ಪಿಸ್ತದೆ. ನಿನ್ನ ಹೃದಯ ಅದು ಅನೇಕ ವಿಧವಾದಂಥ ಜೀವದ ಬುಗ್ಗೆಗಳಿಂದ ತುಂಬಿದೆ. ಈ ಹೃದಯ ಖಾಲಿಯಾದಂಥ ಹೃದಯವಲ್ಲ ಪ್ರಿಯರೇ. ಇದರಲ್ಲಿ ಎಲ್ಲವೂ ಕೂಡ ಇದೆ. ನಮ್ಮ ಕುಟುಂಬದ ಬಗ್ಗೆ ನಮಗೆ ಪ್ರೀತಿ ಇದೆ, ನಮ್ಮ ಮಕ್ಕಳ ಬಗ್ಗೆ ಪ್ರೀತಿ ಇದೆ. ನಮ್ಮ ಹೃದಯದಲ್ಲಿ ಅನೇಕ ವಿಷಯಗಳನ್ನು ಬಚ್ಚಿಟ್ಕೊಳ್ತೇವೆ. ಯಾರ ಬಳಿಯಲ್ಲಿ ಹೇಳಿಕೊಳ್ಳಾಗದಂಥ ವಿಷಯಗಳನ್ನು ಇಲ್ಲಿ ಇಟ್ಕೊಳ್ತೇವೆ. ಹಾಗಾದರೆ ಸೈತಾನ ನಿನ್ನ ಹೃದಯವನ್ನು ತಿಳಿದಿದ್ದಾನೆ. ನೀನಿಟ್ಟುಕೊಂಡಿರುವಂಥ ವಿಷಯಗಳ ಬಗ್ಗೆ ಅವನ ಆಕ್ರಮಣವನ್ನು ಮಾಡ್ತಾನೆ. ಅದು ಯಾವುದೇ ವಿಷಯವಾಗಿರಲಿ, ಮೊದಲು ನಿನ್ನ ಹೃದಯವನ್ನು ಸೈತಾನನೂ ಕೂಡ ತಿಳಿದಿದ್ದಾನೆ. ನೀನು ಯೇಸುವನ್ನು ಇಟ್ಟುಕೊಂಡಿರುವಾಗ, ಪ್ರೀತಿಯ ನ್ಯೂನತೆಗಳನ್ನು ಇಟ್ಟುಕೊಂಡಿರುವಾಗ ಜ್ಞಾಪಕ ಮಾಡಿಕೋ, ಅಲ್ಲಿ ಆಕ್ರಮಣವಾಗ್ತದೆ, ಅಲ್ಲಿ ಯುದ್ಧ ಬರ್ತದೆ, ಸೈತಾನನು ಎಸೆಯುತ್ತಾನೆ. ಒಂದು ವೇಳೆ ನೀನು ಅಲ್ಲಿ ನೀತಿ ಎನ್ನುವಂಥ ವಜ್ರ ಕವಚಗಳನ್ನು, ಯೇಸುವಿನ ಗುಣಲಕ್ಷಣಗಳು ಎನ್ನುವಂಥ ಕವಚಗಳನ್ನು ತೆಗೆದು ನೀನು ಕೇವಲ ಭೂಲೋಕದ ಕವಚಗಳನ್ನು ಧರಿಸಿಕೊಂಡಿದ್ರೆ ಆ ಈಟಿಗಳು ನಿನ್ನ ಹೃದಯಕ್ಕೆ ಬಂದು ತಾಕ್ತದೆ, ನೀನು ಸಾಯ್ತೀಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎರಡನೆಯ ವಾಕ್ಯ ಹೇಳ್ತದೆ, ನೀತಿಯ ಜೀವಿತದ ಗುಣಲಕ್ಷಣಗಳು ನೀನು ಜೀವಿಸಬೇಕಾಗಿದೆ. ಅದನ್ನೇ ಗಲಾತ್ಯ ಪತ್ರಿಕೆಯಲ್ಲಿ ನಾವು ಕಂಡುಕೊಳ್ತೇವೆ. ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನೀತಿ ಎನ್ನುವಂಥ ವಜ್ರ ಕವಚವನ್ನು ಧರಿಸಿಕೊಳ್ಳುವಂಥವರ ಫಲಗಳು ಯಾವುದಂದರೆ ದೇವರಾತ್ಮನ ಫಲಗಳು ಎಂಬುದಾಗಿ ಹೇಳ್ತಾನೆ. 5ನೇ ಅಧ್ಯಾಯದ 22ನೇ ವಚನದಲ್ಲಿ ಪೌಲ ಬಹಳ ಸುಂದರವಾಗಿ ಹೇಳ್ತಾನೆ, ಇಂದು ಸರ್ವಾಯುಧಗಳನ್ನು ಧರಿಸಿಕೊಂಡಂಥವರು ಯಾವ ಫಲಗಳನ್ನು ಕೊಡ್ತಾರೆ ಅಂದರೆ ದೇವರಾತ್ಮನ ಫಲಗಳನ್ನು ಕೊಡ್ತಾರೆ. ದೇವರಾತ್ಮನ ಫಲಗಳಿಂದ ಅವರು ಕಂಗೊಳಿಸ್ತಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲ ನೀತಿ ಎನ್ನುವಂಥ ವಜ್ರ ಕವಚದ ಬಗ್ಗೆ ಮಾತಾಡ್ತಾನೆ. ಮುಂದಿನ ವಿಷಯ,
ಮೂರನೇ ವಾಕ್ಯ ಸಮಾಧಾನದ ವಿಷಯವಾದ ಸುವಾರ್ತೆಯ ಬಗ್ಗೆ ಮಾತಾಡ್ತಾನೆ. ಮೂರನೆಯ ಆಯುಧ ಯಾವುದಂದ್ರೆ ಸಮಾಧಾನದ ಸುವಾರ್ತೆಯನ್ನು ಧರಿಸಿಕೊಳ್ಳುವಂಥದ್ದು. ಇಂದು ಬಹುಶಃ 90% ಜನರಿಗೆ ಸಮಾಧಾನ ಇಲ್ಲ ಎಂಬುದಾಗಿ ಹೇಳಿದರೆ ಖಂಡಿತವಾಗಿ ತಪ್ಪಾಗೋದಿಲ್ಲ. ಒಂದಲ್ಲ ಒಂದು ವಿಷಯಗಳಲ್ಲಿ ಅಸಮಾಧಾನ ಇದೆ, ಒಂದಲ್ಲ ಒಂದು ವಿಷಯಗಳಲ್ಲಿ ಗೊಂದಲ ಇದೆ, ಒಂದಲ್ಲ ಒಂದು ವಿಷಯಗಳಲ್ಲಿ ಅತೃಪ್ತಿ ಇದೆ. ಪ್ರಿಯರೇ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಮಾಧಾನವನ್ನು ಹಾಳು ಮಾಡುವಂಥ ಅನೇಕ ಘಟನೆಗಳನ್ನು ನಾವು ಒಳ ಹೋಗ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಮಾಧಾನಗಳನ್ನು ಹಾಳು ಮಾಡುವಂಥ ಅನೇಕ ವಿಷಯಗಳನ್ನು ಕೇಳ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಮಾಧಾನಗಳನ್ನು ಹಾಳು ಮಾಡುವಂಥ ಅನೇಕ ಯೋಚನೆಗಳು ನಮ್ಮ ತಲೆಯೊಳಗೆ ಬರ್ತದೆ. ಪೌಲ ಹೇಳ್ತಾನೆ, ಇಂದು ನೀನು ಸಮಾಧಾನದಲ್ಲಿ ಜೀವಿಸಬೇಕಾದ್ರೆ ಸುವಾರ್ತೆನ ಹಿಡಿದಿಟ್ಕೋ, ಸಮಾಧಾನದ ಸುವಾರ್ತೆನ ಇಟ್ಕೋ. ಯಾಕಂದರೆ ಸಮಾಧಾನದಲ್ಲಿ ನೀನಿರುವಾಗ ನಿನ್ನೊಳಗೆ ಯೇಸು ಕಾಣಿಸ್ತಾನೆ. ಯೇಸು ನಿನ್ನೊಳಗೆ ಕಾಣಿಸುವಾಗ ಸೈತಾನ ಗೊಂದಲವಾಗ್ತಾನೆ, ಸೈತಾನ ಗಲಿಬಿಲಿಗೆ ಆಗ್ತಾನೆ, ಸೈತಾನ ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾನೆ. ಯಾಕಂದರೆ ನೀನು ನಿನ್ನ ನಿರಾಶೆಗಳ ನಿಮಿತ್ತ, ಸೋಲುಗಳ ನಿಮಿತ್ತ ದೇವರನ್ನು ದೂಷಿಸಿದ್ರೆ, ನೀನು ಬೀಳುವಾಗ, ಸೋಲುವಾಗ, ಕಳಕೊಳ್ಳುವಾಗ, ಕೊರತೆಯಲ್ಲಿರುವಾಗ, ಸದುತ್ತರಗಳು ಬಾರದೇ ಇರುವಾಗ ದೇವರನ್ನು ದೂಷಿಸಿದ್ರೆ, ದೇವರ ಮೇಲೆ ಆರೋಪಗಳನ್ನು ಹಾಕಿದ್ರೆ, ದೇವರನ್ನು ಪ್ರಶ್ನೆ ಮಾಡಿದರೆ, ಇದನ್ನು ನೀನು ಕೇವಲ ನಿನ್ನ ಮನಸ್ಸೊಳಗೆ ಅಂದುಕೊಳ್ತೀಯ ಎಂಬುದಾಗಿ ನೆನೆಸಬೇಡ. ನೀನು ಪ್ರಾರ್ಥನೆ ಮಾಡುವುದನ್ನು ಸೈತಾನನು ಕೂಡ ಕೇಳಿಸ್ಕೊಳ್ತಾನೆ. ಸೈತಾನನು ಕೂಡ ಕೇಳಿಸ್ಕೊಳ್ತಾನೆ. ಈ ವ್ಯಕ್ತಿ ದೇವರನ್ನು ದೂಷಿಸ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ. ಇವನಲ್ಲಿ ಬಲ ಕಡಿಮೆಯಾಗಿದೆ, ನಂಬಿಕೆ ಕಡಿಮೆಯಾಗಿದೆ ಎಂಬುದಾಗಿ ಹೇಳಿ ನಿನ್ನನ್ನು ಆಕ್ರಮಣ ಮಾಡಲು ಸುಲಭವಾಗ್ತದೆ, ನಿನ್ನ ಮೇಲೆ ದಾಳಿ ಮಾಡಲು ಸುಲಭವಾಗ್ತದೆ. ಹಾಗಾದರೆ ಸಮಾಧಾನದ ವಿಷಯವಾದ ಸುವಾರ್ತೆ ಇಂದು ನಿನಗೆ ಮತ್ತು ನನಗೆ ಕೊಡಲ್ಪಟ್ಟಿದೆ. ಇದು ಸಮಾಧಾನ ಕ್ರಿಸ್ತನ ಮೂಲಕವಾಗಿ ಬಂದಿದೆ. ನೀನು ಸಮಾಧಾನ ಹೊಂದಿದ್ರೆ ನಿನ್ನ ಕುಟುಂಬದಲ್ಲಿ ಸಮಾಧಾನ ಇರ್ತದೆ, ನಿನ್ನ ಮಕ್ಕಳಲ್ಲಿ ಸಮಾಧಾನ ಇರ್ತದೆ, ನಿನ್ನ ಸಭೆಯಲ್ಲಿ ಸಮಾಧಾನ ಇರ್ತದೆ. ಸರ್ವಾಯುಧಗಳಲ್ಲಿ ಸಮಾಧಾನದ ವಿಷಯ ಬಹಳ ಸುಂದರವಾದಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ರೂಪಿಸುವಂಥದ್ದಾಗಿದೆ. ನಾಲ್ಕನೇದಾಗಿ ಪ್ರಿಯರೇ, ಸಿದ್ಧವಾದ ಮನಸ್ಸೆಂಬ ಕೆರ ಎನ್ನುವಂಥದ್ರ ಬಗ್ಗೆ ಮಾತಾಡ್ತಾನೆ. ಸಿದ್ಧವಾದ ಮನಸ್ಸೆನ್ನುವಂಥ ಕೆರ ಎಂಬುದಾಗಿ ಪೌಲ ಹೇಳ್ತಾನೆ. ಪ್ರಿಯರೇ, ಒಂದು ಯುದ್ಧದಲ್ಲಿ ನಾವು ಮುಂದೆ ಓಡಬೇಕಾದ್ರೆ ಅಥವಾ ಎದುರಾಳಿಗಳಿಂದ ತಪ್ಪಿಸಿಕೊಳ್ಳಲು ಓಡಬೇಕಾದ್ರೆ ಕೆರಗಳ ಪಾತ್ರ ಇಲ್ಲವೇ ಚಪ್ಪಲಿ ಇಲ್ಲವೇ ಬೂಟ್ಗಳ ಪಾತ್ರ ಭಾಳಷ್ಟು ಪ್ರಾಮುಖ್ಯ. ಯಾಕಂದರೆ ನಾವು ಕಾಲು ಇಡುವಂಥ ಸ್ಥಳವನ್ನು ಅದು ಯಾವುದೇ ವಿಧವಾದಂಥ ತೊಂದರೆಗಳಿಂದ ಇದ್ದರೆ ಅದನ್ನು ತಪ್ಪಿಸುವಂಥದ್ದು ನಾವು ಧರಿಸಿಕೊಳ್ಳುವಂಥ ಕೆರಗಳು. ಪೌಲ ಅದನ್ನು ಹೇಳ್ತಾನೆ, ಇಂದು ನೀನು ಹೋಗುವಂಥ ದಾರಿಯಲ್ಲಿ, ಜೀವನದ ಹೋರಾಟದ ಪ್ರಯಾಣದಲ್ಲಿ ನಿನ್ನ ಮನಸ್ಸನ್ನು ನೀನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾದ್ರೆ, ನೀನು ಸಿದ್ಧತೆಯಿಂದ ಕಾಯಬೇಕಾದ್ರೆ, ವಾಕ್ಯ ಬಗ್ಗೆ ಹೇಳ್ತದೆ, ಸಿದ್ಧವಾದ ಮನಸ್ಸು ಎನ್ನುವಂಥ ಕೆರಗಳನ್ನು ಹಾಕು. ಕೆರಗಳನ್ನು ಬಿಟ್ಟು ನಾವು ಎಲ್ಲೂ ಹೋಗೋದಿಲ್ಲ ಪ್ರಿಯರೇ. ನಾವು ಹೊರಗೆ ಹೋಗುವಾಗ ನಮ್ಮ ಕೆರಗಳನ್ನು ನಾವು ಮೆಟ್ಟಿಕೊಳ್ತೇವೆ, ನಾವು ಚಪ್ಪಲಿಗಳನ್ನು ಹಾಕಿಕೊಳ್ತೇವೆ. ಪೌಲ ಹೇಳ್ತಾನೆ, ಯಾವಾಗಲೂ ಕೂಡ ಸೈತಾನನ್ನು ಎದುರಿಸುವುದಕ್ಕೆ ಹೇಗೆ ನೀನು ಮನೆಯಿಂದ ಹೊರಗೆ ಹೋಗುವಾಗ ಕೆರಗಳನ್ನು ಹಾಕಿಕೊಳ್ತೀಯೋ, ಹಾಗೆ ಮನೆಯಿಂದ ಹೊರಡುವಾಗ ಸಿದ್ಧವಾದ ಮನಸ್ಸಿನಿಂದ ಹೊರಡು. ಹೌದು, ನಾನು ಸಿದ್ಧವಾಗಿದ್ದೇನೆ. ಎಸ್, ಐ ಆಮ್ ರೆಡಿ ಟು ಫೇಸ್ ಸೈತಾನ್. ನಾನು ಸೈತಾನನ್ನು ಎದುರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಇಂದು ಸೈತಾನ ವಿವಿಧ ರೀತಿಗಳಲ್ಲಿ ನನ್ನ ಮೇಲೆ ಆಕ್ರಮಣ ಮಾಡಲಿ, ನಾನು ಸಿದ್ಧನಾಗಿದ್ದೇನೆ. ಯಾಕಂದರೆ ನಾನು ಸಿದ್ಧಗೊಂಡಿರುವಂಥದ್ದು ಕೇವಲ ಭೂಲೋಕದ ವಿಷಯಗಳಿಂದಲ್ಲ, ನಾನು ಸಿದ್ಧಗೊಂಡಿರುವಂಥದ್ದು ನನ್ನ ಸ್ವಾಮಿಯ ಮೂಲಕವಾಗಿ. ನಾನು ಬೆಳಿಗ್ಗೆ ಹೊರಗಡೆ ಹೋಗುತ್ತಿರುವಾಗ ನಾನು ಕೇವಲ ಖಾಲಿಯ ಮನಸ್ಸಲ್ಲಿ ಹೋಗುತ್ತಿಲ್ಲ, ಪ್ರಾರ್ಥನೆ ಮಾಡಿ ಹೋಗುತ್ತಾ ಇದ್ದೇನೆ. ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ನನ್ನ ಸ್ವಾಮಿ ಅದನ್ನು ಕೇಳುತ್ತಾ ಇದ್ದಾನೆ. ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ಸ್ವಾಮಿ ಅದನ್ನು ಕೇಳಿಸಿಕೊಂಡು ನನ್ನನ್ನು ಕಾಪಾಡ್ತಾನೆ. ಅದನ್ನೇ 121ನೇ ಕೀರ್ತನೆಯ ವಾಕ್ಯ ಭಾಗ ಹೇಳ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನ ಸಂಗಡ ಬರ್ತಾನೆ. ಸ್ವಾಮಿ ನಿನ್ನ ಸಂಗಡ ಬರಬೇಕಾದ್ರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೋ. ಸಿದ್ಧವಾದ ಮನಸ್ಸು ಕೆರದೋಪಾದಿಯಲ್ಲಿ ನಿನ್ನನ್ನು ನಡೆಸುವಾಗ ನಿನ್ನಲ್ಲಿ ಆಕ್ರಮಣ ಮಾಡುವಂಥ ಎಲ್ಲ ವಿಷಯಗಳು ದೂರವಾಗ್ತದೆ. ಮುಂದಿನದಾಗಿ 5ನೇದಾಗಿ ನಾವು ನೋಡ್ತೇವೆ, ನಂಬಿಕೆ ಎನ್ನುವಂಥ ಗುರಾಣಿಗಳನ್ನು ಹಿಡಿದಿಟ್ಟುಕೊಳ್ಳ್ರಿ. ನಂಬಿಕೆ ಎನ್ನುವಂಥ ಗುರಾಣಿಗಳನ್ನು ಹಿಡಿದಿಟ್ಟುಕೊಳ್ಳ್ರಿ. ಪ್ರಿಯರೇ, ಗುರಾಣಿ ಎನ್ನುವಂಥದ್ದನ್ನು ನಾವು ತಿಳಿದಿದ್ದೇವೆ, ಶೀಲ್ಡ್. ಎದುರುಗಡೆ ಬರುವಂಥ ಕತ್ತಿಯ ಹೊಡೆತಗಳನ್ನು ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಗುರಾಣಿಗಳನ್ನು ಅಡ್ಡ ಹಿಡಿತಾರೆ ಸೈನಿಕರು. ಅಡ್ಡ ಹಿಡಿದಿಟ್ಟುಕೊಳ್ಳುವಾಗ ಆ ಕತ್ತಿಯ ಪೆಟ್ಟುಗಳು ಆ ಗುರಾಣಿಗೆ ಬೀಳ್ತದೆ. ಗುರಾಣಿ ನಮ್ಮ ದೇಹವನ್ನು, ನಮ್ಮ ಪ್ರಾಣವನ್ನು ಕಾಪಾಡ್ತದೆ. ಪೌಲ ಹೇಳ್ತಾನೆ, ಇಂದು ನಿನ್ನ ಜೀವಿತದಲ್ಲಿ ನೀನು ಹೋರಾಟಗಳಲ್ಲಿ ಮುಂದೆ ಹೋಗುವಾಗ, ಅಪಾಯಗಳಿಂದ ತಪ್ಪಿಸಿಕೊಳ್ಳಬೇಕಾದ್ರೆ, ಅನಾಹುತಗಳಿಂದ ದೂರವಿರಬೇಕಾದ್ರೆ, ಸಂರಕ್ಷಣೆಯ ದೋಣಿಯಲ್ಲಿ ಜೀವನ ಮಾಡಬೇಕಾದ್ರೆ ನಂಬಿಕೆನ ಬಿಡಬೇಡ. ನಿನ್ನ ನಂಬಿಕೆನ ಬಿಡಬೇಡ. ಯಾವ ನಂಬಿಕೆ ಬಗ್ಗೆ ಹೇಳ್ತಾನೆ? ಕ್ರಿಸ್ತ ನಂಬಿಕೆಯ ಬಗ್ಗೆ ಹೇಳ್ತಾನೆ.
ಕ್ರಿಸ್ತ ನಂಬಿಕೆಯ ಬಗ್ಗೆ ಹೇಳ್ತಾನೆ. ನಿನ್ನ ಸುತ್ತಲೂ ಅನೇಕ ಅವಕಾಶಗಳು ಕೊಡಲ್ಪಟ್ಟಿದೆ. ಪೌಲ ಹೇಳ್ತಾನೆ, ನಿನ್ನ ಸುತ್ತಲೂ ಇರುವಂಥ ಸಂಸ್ಕೃತಿಗಳಿಂದ, ನಿನ್ನ ಸುತ್ತಲೂ ಇರುವಂಥ ಆಕರ್ಷಣೆಗಳಿಂದ, ನಿನ್ನ ಸುತ್ತಲೂ ನಡೆಯುತ್ತಿರುವಂಥ ಅನೇಕ ವಿಧವಾದ ಪ್ರಾಪಂಚಿಕ ವ್ಯಾಮೋಹದ ಕಾರ್ಯಗಳಲ್ಲಿ ನೀನು ಇಜ್ಜೋಡಾಗಬೇಡ, ನೀನು ಬೆರೆಯಬೇಡ, ಕಲಬೆರಕೆ ಮಾಡಿಕೊಳ್ಳಬೇಡ. ನಿನ್ನ ನಂಬಿಕೆಯನ್ನು ಮೂಢನಂಬಿಕೆಗಳೊಂದಿಗೆ, ನಿನ್ನ ನಿನ್ನಂಬಿಕೆಯನ್ನು ಅನೇಕ ವಿಧವಾದಂಥ ಧಾರ್ಮಿಕ ಆಚಾರಗಳೊಂದಿಗೆ, ಸಂಪ್ರದಾಯದ ಒಳಗೆ ನಿನ್ನನ್ನು ನೀನು ಇಜ್ಜೋಡು ಮಾಡಿಕೊಳ್ಳಬೇಡ. ಕ್ರಿಸ್ತ ನಂಬಿಕೆಯನ್ನು ನೀನು ಬಲವಾಗಿಟ್ಟುಕೋ. ಈ ಕ್ರಿಸ್ತ ನಂಬಿಕೆಯನ್ನು ಗುರಾಣಿಯೋಪಾದಿಯಲ್ಲಿ ಬಳಸು. ಕ್ರಿಸ್ತ ನಂಬಿಕೆಯನ್ನು ಗುರಾಣಿಯೋಪಾದಿಯಲ್ಲಿ ಒಡ್ಡು. ಯಾಕಂದರೆ ಅಪಾಯಗಳು ನಿನ್ನ ಮೇಲೆ ಎರಗಿ ಬರುವಾಗ ಹೇಗೆ ಸೈನಿಕ ಅದನ್ನು ಒಡ್ಡಿ ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ತಾನೋ, ಸೋಲುಗಳ ನಡುವೆ ಸೈತಾನ ಪರೀಕ್ಷೆ ಮಾಡ್ತಾನೆ, ನಿನಗೆ ಕೊಟ್ಟು ಅದನ್ನು ಕಿತ್ಕೊಳ್ತಾನೆ. ಪ್ರಿಯರೇ, ಅನೇಕ ವೇಳೆಗಳಲ್ಲಿ ಗಮನಿಸ್ರಿ, ನಿನ್ನ ಜೀವಿತಕ್ಕೆ ಅನೇಕ ವಿಷಯಗಳನ್ನು ಅದನ್ನು ಕೊಡ್ತಾನೆ, ಅನೇಕ ವಿಷಯಗಳನ್ನು ಕಿತ್ಕೊಳ್ತಾನೆ. ಯೋಬನನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರು ಎಲ್ಲವನ್ನ ಕೊಟ್ಟಿದ್ದ, ಸೈತಾನು ಬಂದು ಎಲ್ಲವನ್ನ ಕಿತ್ಕೊಳ್ತಾನೆ. ಆ ಸಂದರ್ಭಗಳಲ್ಲಿ ನಂಬಿಕೆಗಳನ್ನು ಕಳೆದುಕೊಳ್ಳಬೇಡ್ರಿ. ನಿಮ್ಮ ಜೀವಿತಗಳಲ್ಲಿ ಇರುವಂಥ ಅನೇಕ ವಿಷಯಗಳು ಇಂದು ನಿನ್ನ ಮೂಲಕವಾಗಿ ಹೊರಟು ಹೋಗಿದ್ರೆ, ನೀನು ಕಳಕೊಂಡಿದ್ರೆ, ನಿನ್ನಲ್ಲಿರುವಂಥ ಅನೇಕ ಆಶೀರ್ವಾದಗಳು ಕಡಿಮೆ ಆಗುತ್ತಿದ್ರೆ, ನಿನ್ನ ಗೌರವ ಸ್ಥಾನಮಾನಗಳು ಕಡಿಮೆ ಆಗ್ತಾ ಇದ್ರೆ, ನಂಬಿಕೆನ ಬಿಟ್ಟು ಬಿಡಬೇಡ್ರಿ. ನಂಬಿಕೆಯನ್ನು ನಾವು ಇನ್ನೂ ಕೂಡ ಇಟ್ಟುಕೊಂಡಿರುವುದಾದರೆ, ನಂಬಿಕೆ ನಾವು ಹುಟ್ಟಿಸುವಂಥವನು, ಪೂರೈಸುವಂಥವನು ಆಗಿರುವಂಥ ಯೇಸು ನಮಗೆ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ನಂಬಿಕೆಯ ಜೀವಿತದಲ್ಲಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ನಂಬಿಕೆಯಲ್ಲಿ ಜೀವಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿನಿಂದ ನಾವು ಪ್ರತಿಷ್ಠೆಯನ್ನು ಹೊಂದಿದ್ದೇವೆ. ಪ್ರಿಯರೇ, ಅಭಿಷೇಕಗಳನ್ನು ಹೊಂದಿದ್ದೇವೆ. ನೀವು ಪಡೆದಿರುವಂಥ ದೀಕ್ಷಾ ಸ್ನಾನ ಅದೊಂದು ಅಭಿಷೇಕ, ನೀವು ಪಡೆದಿರುವಂಥ ದೃಢೀಕರಣ ಅದೊಂದು ಅಭಿಷೇಕ. ಈ ಅಭಿಷೇಕಗಳು ನಿನ್ನನ್ನು ನಂಬಿಕೆಯ ದಾರಿಯಲ್ಲಿ ನಡೆಸುವುದರಲ್ಲಿ ಅದು ಬಹಳಷ್ಟು ರೀತಿಯಾದಂಥ ಸಹಾಯಗಳನ್ನು ಮಾಡ್ತದೆ. ಈ ಅಭಿಷೇಕದ ಮೂಲಕವಾಗಿ ಮುಂದೆ ಹೋಗ್ರಿ ಎನ್ನುವುದನ್ನು ಕಂಡುಕೊಳ್ತೇವೆ. ಕೊನೆಯದಾಗಿ ರಕ್ಷಣೆ ಎನ್ನುವಂಥ ಶಿರಸ್ತ್ರಾಣವನ್ನು ಪಡೆದಿಟ್ಕೊಳ್ರಿ. ರಕ್ಷಣೆ ಎನ್ನುವಂಥ ಶಿರಸ್ತ್ರಾಣವನ್ನು ನೀವು ಧರಿಸಿಕೊಳ್ಳ್ರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನು ಕ್ರಿಸ್ತ ಯೇಸುವಿನಿಂದ ಬೆಳೆಯುತ್ತಿರುವಾಗ, ಕ್ರಿಸ್ತ ಯೇಸುವಿನ ನಂಬಿಕೆಯಲ್ಲಿ ಬಲಗೊಳ್ಳುತ್ತಿರುವಾಗ, ನಿನ್ನ ತಲೆ ಎತ್ತಲ್ಪಡುವಾಗ, ನಿನ್ನ ಗೌರವ ಹೆಚ್ಚಾಗುವಾಗ, ಸ್ಥಾನಮಾನಗಳು ಹೆಚ್ಚಾಗುವಾಗ ಜ್ಞಾಪಕದಲ್ಲಿಟ್ಟುಕೋ, ನೀನು ಕೇವಲ ಆಶೀರ್ವಾದಗಳನ್ನು ಪಡೆದು ಮುಂದೆ ಹೋಗುತ್ತಿದ್ದೀಯಾ ಎಂಬುದಾಗಿ ಅನೇಕ ವಿಧವಾದಂಥ ಸುತ್ತಲಿನ ವೈರಿಗಳ ಮಾತುಗಳಿಗೆ, ದುಷ್ಟ ಶಾಪಗಳಿಗೆ ಗುರಿಯಾಗುತ್ತಾ ಇದ್ದೀಯಾ. ಅನೇಕರು ಶಾಪಗಳನ್ನು ಹಾಕುವಂಥ ಪರಿಸ್ಥಿತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಂದು ಯೇಸು ಸ್ವಾಮಿ ಆಶೀರ್ವಾದ ನಿನ್ನ ಮನೆಗಳನ್ನು ತುಂಬಿಕೊಂಡ್ರೆ ಅನೇಕ ವ್ಯಕ್ತಿಗಳು ಇಂದು ಶಾಪಗಳನ್ನು ಹಾಕ್ತಾರೆ. ದೇವರ ವಾಕ್ಯ ಹೇಳ್ತದೆ, ಇಂಥ ಶಾಪಗಳು ಬರುವಾಗ, ಇಂಥ ಆಕ್ರಮಣಗಳು ಬರುವಾಗ, ಸೈತಾನನ ವಿವಿಧ ರೀತಿಯ ಶೋಧನೆಗಳು, ಪರೀಕ್ಷೆಗಳು ಬರುವಾಗ, ನಿನ್ನ ತಲೆ ತಗ್ಗಿಸಲ್ಪಡುವಂಥ ಅವಮಾನಗಳ ನಡುವೆ ಕೆಳಗೆ ಮಾಡುವಾಗ, ನೀನು ನಿಜಕ್ಕೂ ಕೂಡ ಕ್ರಿಸ್ತನ ಶಿರಸ್ತ್ರಾಣವನ್ನು, ರಕ್ಷಣೆ ಎನ್ನುವಂಥ ಶಿರಸ್ತ್ರಾಣವನ್ನು ಧರಿಸಿಕೊಂಡ್ರೆ ಖಂಡಿತವಾಗಿ ಸ್ವಾಮಿ ನಿನ್ನ ತಲೆ ಕೆಳಗಾಗದಂತೆ, ನೀನು ತಲೆ ತಗ್ಗಿಸದಂತೆ, ಅವಮಾನ ಹೊಂದದಂತೆ ನಿನ್ನನ್ನು ಮೇಲಕ್ಕೆತ್ತುತ್ತಾನೆ. ರಕ್ಷಣೆ ಎನ್ನುವಂಥ ಶಿರಸ್ತ್ರಾಣ ನಿನಗೆ ರಕ್ಷಣೆಯನ್ನು ಕೊಡ್ತದೆ. ಆ ಶಿರಸ್ತ್ರಾಣ ನಿನ್ನ ತಲೆಯನ್ನು ಕಾಪಾಡ್ತದೆ. ಯಾಕಂದರೆ ದೇವರ ವಾಕ್ಯ ಎಫೆಸ ಪತ್ರಿಕೆಯಲ್ಲಿ ನಾವು ಕಂಡುಕೊಳ್ಳುವ ಹಾಗೆ, ತಲೆ ಎನ್ನುವಂಥದ್ದು ಸಭೆಗೆ ತಲೆ ಕ್ರಿಸ್ತನಾಗಿದ್ದಾನೆ, ಕುಟುಂಬಕ್ಕೆ ತಲೆ ಯಜಮಾನನಾಗಿದ್ದಾನೆ. ಆ ತಲೆ ಎನ್ನುವುದನ್ನು ಒಂದು ಯಜಮಾನಿಕೆಯ ರೀತಿಯಲ್ಲಿ ಕಂಡುಕೊಳ್ತೇವೆ. ಆ ಯಜಮಾನಿಕೆಯ ಜವಾಬ್ದಾರಿಯಲ್ಲಿ ನೋಡ್ತೇವೆ. ಹಾಗಾದರೆ ಇಂದು ನಿನ್ನ ಯಜಮಾನಿಕೆ, ಇಂದು ನಿನ್ನ ಕುಟುಂಬದಲ್ಲಿ ಕಂಡು ಬರಬೇಕಾದ್ರೆ ನಿನ್ನ ಕುಟುಂಬದ ಶಿರಸ್ತ್ರಾಣ ರಕ್ಷಣೆಯಾಗಿರಬೇಕು. ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಂಥ, ಯೇಸುವಿನ ನಾಮದಲ್ಲಿ ಸ್ವೀಕಾರ ಮಾಡಲ್ಪಟ್ಟಂಥ ಗುಂಪು, ಕುಟುಂಬ, ನಾನು ಎನ್ನುವಂಥ ರಕ್ಷಣೆಯ ಶಿರಸ್ತ್ರಾಣಗಳನ್ನು ನಾವಿಂದು ಧರಿಸಿಕೊಳ್ಳಬೇಕಾಗಿದೆ. ದೇವರ ವಾಕ್ಯ ಎನ್ನುವಂಥ ಕತ್ತಿಯನ್ನು ಹಿಡಿದಿಟ್ಕೊಳ್ರಿ ಎಂಬುದಾಗಿ ಮುಂದೆ ಹೇಳ್ತಾನೆ. ದೇವರ ವಾಕ್ಯ ಎನ್ನುವಂಥ ಕತ್ತಿಯನ್ನು ಹಿಡಿದಿಟ್ಕೊಳ್ರಿ. ಪ್ರಿಯರೇ, ನಮ್ಮ ಕ್ರೈಸ್ತರ ದೊಡ್ಡ ಬಲಹೀನತೆ ಇಂದು ಏನಂದರೆ, ಅನೇಕರು ಬೈಬಲ್ಗಳನ್ನು ಓದಿ ಮುಗಿಸಿದ್ದಾರೆ. ದೇವರು ನಮಗೆ ಸ್ತೋತ್ರ. ಅನೇಕರು ಬೈಬಲ್ಗಳಿರುವಂಥ ವಚನಗಳನ್ನು ಕಂಠಪಾಠ ಮಾಡಿದ್ದಾರೆ. ನೀವು ಒಂದು ವಚನ ಹೇಳ್ರಿ, ಅಲ್ಲೇ ಅದನ್ನು ಹೇಳ್ತಾರೆ. ಆದರೆ ಬಲಹೀನತೆ ಏನಂದರೆ, ನಮ್ಮಲ್ಲಿ ಬೈಬಲ್ ಓದುವಂಥವರ ಸಂಖ್ಯೆ ಹೆಚ್ಚು, ಬೈಬಲ್ ಪ್ರಕಾರ ನಡೆಯುವಂಥವರ ಸಂಖ್ಯೆ ಕಡಿಮೆ. ನಾವು ಬೈಬಲ್ ಪ್ರಕಾರ ನಡೆಯುವಂಥವರಾಗಬೇಕೆಂಬುದಾಗಿಯೇ ಸ್ವಾಮಿ ನಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಹೇಳುವುದನ್ನು ಜೀವಿಸುವಾಗ ಸ್ವಾಮಿಗೆ ಮಹಿಮೆಯಾಗ್ತದೆ. ನಾವು ಕೇವಲ ಬಾಯಿಂದ ಹೇಳಿ ಜೀವನದಲ್ಲಿ ಇನ್ನೊಂದು ದಾರಿಯನ್ನು ಹಿಡಿದಿಟ್ರೆ ಖಂಡಿತವಾಗಿ ಸ್ವಾಮಿ ನಮ್ಮನ್ನು ನೋಡಿ ಮೆಚ್ಚುವುದಿಲ್ಲ. ಅದನ್ನೇ ಸಮುವೇಲ ಸೌಲನಿಗೆ ಹೇಳ್ತಾನೆ, ಯೆಹೋವ ದೇವರು ನಿನ್ನ ನೀಳವಾದಂಥ ಚೆಲುವನ್ನು ನೋಡಿ ಮೆಚ್ಚಿಲ್ಲ,
ಆತನು ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ನಿನ್ನ ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ಆದುದರಿಂದ ಇಂದು ನೀನು ವಾಕ್ಯದ ಮೂಲಕವಾಗಿ ಬಲಗೊಳ್ಳುವಂಥ ವ್ಯಕ್ತಿಯಾಗು ಮತ್ತು ವಾಕ್ಯವನ್ನು ಅಭ್ಯಾಸ ಮಾಡು, ವಾಕ್ಯದ ಪ್ರಕಾರವಾಗಿಯೇ ಜೀವಿಸು. ಯಾಕಂದರೆ ವಾಕ್ಯದಲ್ಲಿ ಬರೆದಿರುವಂಥ ಒಂದೊಂದು ವಾಗ್ದಾನ ನೆರವೇರುವಂಥದ್ದಾಗಿದೆ. ಎಷ್ಟು ಸಾರಿ ಓದುತ್ತೇವೆ ಎಂಬುದಾಗಿ ಅಲ್ಲ ಪ್ರಿಯರೇ, ಎಷ್ಟು ಬಾರಿ ಅದನ್ನು ಬಾಯಿಪಾಠ ಮಾಡ್ತೇವೆ ಅಲ್ಲ, ವಾಕ್ಯಗಳನ್ನು ಎಷ್ಟು ಸಾರಿ ಅದನ್ನು ಅಪ್ಲೈ ಮಾಡ್ತೇವೆ ಎನ್ನುವಂಥದ್ದು ಭಾಳಷ್ಟು ಮುಖ್ಯ. ಸಪ್ಲೈ ಮಾಡುವಂಥದ್ದಲ್ಲ, ಅಪ್ಲೈ ಮಾಡಿಕೊಳ್ಳುವಂಥದ್ದು ಮುಖ್ಯ. ಅಪ್ಲಿಕೇಶನ್ ಎನ್ನುವಂಥ ಪಾರ್ಟ್, ಅನ್ವಯ ಎನ್ನುವಂಥ ಪಾರ್ಟ್, ಅದನ್ನು ನಾನು ಅಳವಡಿಸ್ಕೊಳ್ತೇನೆ, ಅದರಂತೆ ಜೀವಿಸ್ತೇನೆ ಎನ್ನುವಂಥ ಪಾರ್ಟ್ ಇದೆಯಲ್ಲ, ಅದು ಸ್ವಾಮಿಗೆ ಭಾಳಷ್ಟು ಪ್ರಾಮುಖ್ಯವಾದಂಥ ವಿಷಯ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವಂಥವರು ಧನ್ಯರು. ದೇವರ ವಾಕ್ಯದ ಪ್ರಕಾರವಾಗಿ ದೇವರ ಚಿತ್ತವನ್ನು ನೆರವೇರಿಸುವಂಥವರು ಧನ್ಯರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೈಬಲ್ಗಳನ್ನು ನಮ್ಮ ಮನೆಗಳಲ್ಲಿ ಇಟ್ಟುಕೊಂಡ್ರೆ ಸಾಲದು, ಬೈಬಲ್ಗಳನ್ನು ನಮ್ಮ ಜೀವಿತದ ಮೂಲಕವಾಗಿ ತೋರಿಸಬೇಕಾಗಿದೆ. ಇದು ಕ್ರೈಸ್ತತ್ವ ಪ್ರಿಯರೇ. ಕ್ರೈಸ್ತತ್ವ ಹೇಳಿದ್ದನ್ನು ಬೋಧಿಸಿ ಜೀವಿಸಿ ಮಾದರಿ ತೋರಿಸಿದ ಯೇಸುವಿನ ಮೇಲೆ ಕಟ್ಟಲ್ಪಟ್ಟಿದೆ. ಬೋಧನೆ ಮಾಡಿ ಹೊರಟು ಹೋದಂಥ ಯೇಸು ಅಲ್ಲ, ಬೋಧನೆ ಮಾಡಿ ಜೀವಿಸಿ ತೋರಿಸಲ್ಪಟ್ಟಂಥ ಯೇಸು. ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಹೇಳಿದಂಥ ಯೇಸು ಶಿಲುಬೆಯ ಮೇಲೆ ಅವರನ್ನು ಕ್ಷಮಿಸಿದ್ದಾನೆ, ಪ್ರೀತಿಸಿದ್ದಾನೆ. ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಾರೆ ಎಂಬುದಾಗಿ ಅವರಿಗೆ ಯಾರ್ಯಾರು. ಪ್ರೀತಿಯುಳ್ಳ ಸಹೋದರ ಸಹೋದರೇ, ದೇವರ ವಾಕ್ಯವೆನ್ನುವಂಥ ಕತ್ತಿಯನ್ನು ಇಬ್ಬಾಯಿ ಕತ್ತಿಯೋಪಾದಿಯಲ್ಲಿ ಉಪಯೋಗ ಮಾಡಿರಿ. ಕೊನೆಯದಾಗಿ ದೇವರನ್ನು ಪ್ರಾರ್ಥಿಸ್ರಿ ಎಂಬುದಾಗಿ ಪೌಲ ಹೇಳ್ತಾನೆ. ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ವಿಜ್ಞಾಪನೆಗಳನ್ನು ದೇವರ ಮುಂದೆ ತಂದು ಪ್ರಾರ್ಥಿಸ್ರಿ. ನಾನು ಕಳೆದ ಭಾನುವಾರ ಹೇಳಿದೆ, ಸಭಾಗಳಾಗಿ ನಾವು ಕೇವಲ ಪ್ರಾರ್ಥನೆಗಳನ್ನು ಮಾಡ್ತೇವಷ್ಟೇ. ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಂಥವನು, ಅದ್ಭುತಗಳನ್ನು ಮಾಡುವಂಥವನು, ಬದಲಾವಣೆಗಳನ್ನು ಮಾಡುವಂಥವನು, ಪರಿವರ್ತನೆಗಳನ್ನು ಮಾಡುವಂಥವನು, ನಿನ್ನ ಜೀವವನ್ನು ಕಾಪಾಡುವಂಥವನು ದೇವರು ಪ್ರಿಯರೇ. ಇದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತೇವೆ? ನಿನ್ನ ಧ್ವನಿ ದೇವರ ಪರಲೋಕದ ದ್ವಾರಗಳಿಗೆ ಮುಟ್ಟುವವರೆಗೆ ಪ್ರಾರ್ಥನೆ ಮಾಡಬೇಕಾಗಿದೆ. ನಾನು 1 ತಿಂಗಳು ಪ್ರಾರ್ಥನೆ ಮಾಡ್ತೀನಿ, ಉತ್ತರ ಬರಲಿಲ್ಲ. 40 ದಿವಸ ಪ್ರಾರ್ಥನೆ ಮಾಡಿದೆ, ಉತ್ತರ ಬರಲಿಲ್ಲ. 1 ವಾರ ನಾನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದೀನಿ, ಉತ್ತರ ಬರಲಿಲ್ಲ. ನಿನ್ನ ಪ್ರಶ್ನೆಗಳಿಗೆ, ನಿನ್ನ ಮನಸ್ಸಿನ ಅನಿಸಿಕೆಗಳಿಗೆ ಉತ್ತರ ಬರುವವರೆಗೆ ಸ್ವಾಮಿಯನ್ನು ಬಿಡಬೇಡ. ಪರಲೋಕದ ಬಾಗಿಲನ್ನು ತಟ್ಟುತ್ತಾ ತಟ್ಟುತ್ತಾ ಪ್ರಾರ್ಥನೆ ಮಾಡು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ತಟ್ಟುವಂಥವನ ಶಬ್ದವನ್ನು ಕೇಳಿ ಸ್ವಾಮಿ ಒಳಗೆ ಬರ್ತಾನೆ, ಬಾಗಿಲನ್ನು ತೆರೆದು ಒಳಗೆ ಬರ್ತಾನೆ. ಯಾಕೋಬ ಹೇಳ್ತಾನೆ, ದೇವದೂತನ ಜೊತೆಯಲ್ಲಿ ಹೋರಾಡುವಾಗ ಯಾಕೋಬ ಹೇಳ್ತಾನೆ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಹಾಗಾದರೆ ಇಂದು ವಾಕ್ಯ ಭಾಗ ನಮಗೊಂದು ಚಾಲೆಂಜ್ ಮಾಡ್ತದೆ, ನೀನು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡ. ನೀನು ಪಡಕೊಳ್ಳುತ್ತಾ ಇರುವಂಥ ವಿಷಯಗಳನ್ನು, ನೀನು ಬೇಡಿಕೊಳ್ಳುತ್ತಾ ಇರುವಂಥ ವಿಷಯಗಳನ್ನು ಪಡಕೊಳ್ಳುವವರೆಗೆ ನಿಲ್ಲಿಸಬೇಡ. ಯಾಕಂದರೆ ಸ್ವಾಮಿ ಇದುವರೆಗೂ ಕೂಡ ತನ್ನನ್ನು ಬೇಡಿಕೊಂಡು ಬಂದಂಥವರನ್ನು ಬರಿಗೈಲಿ ಕಳಿಸಿಲ್ಲ ಪ್ರಿಯರೇ. ತಡವಾಗಿರಬಹುದಷ್ಟೇ, ಆದರೆ ಸ್ವಾಮಿಯನ್ನು ಬೇಡಿಕೊಂಡು ನಿರಾಶನಾದೆ ಪಡಕೊಂಡಿಲ್ಲ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳು ಚರಿತ್ರೆಯಲ್ಲಿ ಇಲ್ಲ. ಈ ಸರ್ವಾಯುಧಗಳನ್ನು ಧರಿಸಿಕೊಂಡು ನೀವು ಯುದ್ಧಕ್ಕೆ ಹೋಗ್ರಿ, ಈ ಸರ್ವಾಯುಧಗಳನ್ನು ಅಳವಡಿಸಿಕೊಂಡು ಸೈತಾನನನ್ನು ಎದುರಿಸ್ರಿ, ಖಂಡಿತವಾಗಿ ಸೈತಾನ ಬಿಟ್ಟು ಓಡಿ ಹೋಗ್ತಾನೆ. ಅದನ್ನು ಯಾಕೋಬ ಹೇಳ್ತಾನೆ, 4ನೇ ಅಧ್ಯಾಯದ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 8ನೇ ವಚನದ ಹೇಳ್ತಾನೆ, ಸೈತಾನನನ್ನು ಎದುರಿಸ್ರಿ, ದೇವರ ಬಲದಿಂದ ಸೈತಾನನನ್ನು ಎದುರಿಸ್ರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗಾದರೆ ಇಂದು ನಾವು ಬಲಗೊಂಡಿದ್ದೇವ? ಪ್ರಾರಂಭದಲ್ಲಿ ಕೇಳಿದ್ದಂಥ ಪ್ರಶ್ನೆ, ಇಂದು ನಾವು ಬಲಗೊಂಡಿದ್ದೇವ? ಶೋಧನೆಗಳು ಬರುತ್ತಿರುವಾಗ ಜ್ಞಾಪಕ ಇಟ್ಕೊಳ್ಳೋಣ. ನಮಗೆ ನಮ್ಮ ಅನುಭವಗಳಲ್ಲಿ ಆಗಿರುವಂಥ ಎಲ್ಲ ವಿಷಯಗಳನ್ನು ಇಂದು ನಾವು ನೆನಪಿಗೆ ತಂದುಕೊಳ್ಳೋಣ. ನಾನು ಯಾವ ವಿಷಯಗಳಲ್ಲಿ ಬೀಳುತ್ತಾ ಇದ್ದೇನೆ? ನನ್ನನ್ನು ಕ್ರಿಸ್ತನ ನಂಬಿಕೆಯನ್ನು ಬೀಳಿಸುತ್ತಿರುವಂಥ ವಿಷಯಗಳಾವುದು? ನನ್ನನ್ನು ಸತ್ಯವಾಗಿ ಮಾತಾಡದಂತೆ ತಡೆಯುತ್ತಿರುವಂಥ ವಿಷಯಗಳಾವುದು? ನನ್ನನ್ನು ನೀತಿ ಎನ್ನುವಂಥ ವಜ್ರ ಕವಚವನ್ನು ಧರಿಸಿಕೊಳ್ಳುವಂತೆ ದೂರ ಮಾಡುತ್ತಿರುವಂಥ ವಿಷಯಗಳಾವುದು? ನನ್ನನ್ನು ಸಮಾಧಾನದಲ್ಲಿ ಇರದಂತೆ ಪ್ರತಿನಿತ್ಯ ನನ್ನ ಕುಟುಂಬದ, ನನ್ನ ವೈಯಕ್ತಿಕವಾದ ಸಮಾಧಾನಗಳನ್ನು ಕೆಡಿಸುತ್ತಿರುವಂಥ ವಿಷಯಗಳಾವುದು? ನಾನೇ ಹೊರಗೆ ಹೋಗುವಾಗ ಅಪಾಯಗಳಿಗೆ ನನ್ನನ್ನು ಸಿಲುಕಿಸುತ್ತಿರುವಂಥ ವಿಷಯಗಳಾವುದು? ನನ್ನನ್ನು ನಂಬಿಕೆಯಲ್ಲಿ ಸೋಲಿಸುತ್ತಿರುವಂಥ ವಿಷಯಗಳಾವುದು? ನನ್ನ ತಲೆ ತಗ್ಗಿಸುವ ಹಾಗೆ, ಅವಮಾನಗಳಾಗುವ ಹಾಗೆ, ನಾನು ತಲೆ ತಗ್ಗಿಸಿ ನಡೆಯುವ ಹಾಗೆ, ಅಪಹಾಸ್ಯಕ್ಕೆ ಒಳಗಾಗುವ ಹಾಗೆ, ವೈರಿಗಳು ನಮ್ಮನ್ನು ನೋಡುವಾಗ ಅಪಹಾಸ್ಯ ಮಾಡುವಂಥ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತಿರುವಂಥ ವಿಷಯಗಳಾವುದು? ದೇವರ ವಾಕ್ಯವನ್ನು ಓದಿ ಅದರಂತೆ ನಡೆಯದಂತೆ ನಮ್ಮನ್ನು ದೂರಕ್ಕೆ ತಳ್ಳುತ್ತಿರುವಂಥ ವಿಷಯಗಳಾವುದು? ಪ್ರಾರ್ಥನೆಯನ್ನು ಕೇವಲ ಬಾಯ ಮಾತುಗಳಿಗೆ ಸೀಮಿತಗೊಳಿಸಿರುವಂಥ ಶೋಧನೆಗಳಾವುದು? ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ.
ಜ್ಞಾಪಕ ಇಟ್ಕೊಳ್ರಿ, ದಿ ಎನಿಮಿ ಈಸ್ ನಾಟ್ ಆಫ್ಟರ್ ಯುವರ್ ಮನಿ ಆರ್ ಯುವರ್ ಸ್ಟಫ್. ಸೈತಾನ ಎನ್ನುವಂಥವನು ಇಂದು ನಿನ್ನ ಬಳಿ ಇರುವಂಥ ಹಣದ ಬಗ್ಗೆ, ಹಣವನ್ನು ಹಿಂಬಾಲಿಸಿಕೊಂಡು ಬರ್ತಾ ಇಲ್ಲ. ಸೈತಾನ ಎನ್ನುವಂಥವನು ಇಂದು ನೀನು ಎಷ್ಟು ದೊಡ್ಡ ಮನೆಯನ್ನು ಕಟ್ಟಿಸಿದ್ದೀಯಾ, ನಿನ್ನ ಮನೆಯನ್ನು ಆಕ್ರಮಣ ಮಾಡೋದಕ್ಕೆ ಬರ್ತಾ ಇಲ್ಲ. ಸೈತಾನ ಎನ್ನುವಂಥವನು ನಿನ್ನ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿಟ್ಟಿದೆಯಾ ಆತ ನೋಡ್ತಾ ಇಲ್ಲ. ಸೈತಾನ ಇಂದು ನೋಡುತ್ತಾ ಇರುವಂಥದ್ದು ನಿನ್ನ ಹೃದಯವನ್ನು. ಸೈತಾನ ಇಂದು ಆಕ್ರಮಣ ಮಾಡಲಿಕ್ಕೆ ಯೋಚನೆ ಮಾಡುತ್ತಿರುವಂಥದ್ದು ನಿನ್ನ ಕುಟುಂಬವನ್ನು. ಸೈತಾನ ಇಂದು ಹಾಳು ಮಾಡಲಿಕ್ಕೆ ಯೋಚನೆ ಮಾಡುತ್ತಿರುವಂಥದ್ದು ನಿನ್ನ ಸಮಾಧಾನವನ್ನು. ಸೈತಾನ ಇಂದು ಯೋಚನೆ ಮಾಡುತ್ತಿರುವಂಥದ್ದು ನಿನ್ನ ಆತ್ಮ ನಾಶವಾಗಲಿ ಎನ್ನುವಂಥ ವಿಷಯಗಳನ್ನು. ನಿನ್ನ ಆತ್ಮ ನಾಶವಾಗದಂತೆ ನೀನು ನಿಜಕ್ಕೂ ಕೂಡ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕಾದ್ರೆ, ಆ ಸರ್ವಾಯುಧಗಳಲ್ಲಿ ನೀನು ಬಲಗೊಳ್ಳಬೇಕಾದ್ರೆ ಸ್ವಾಮಿಯ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡು. ಹೌದು ಸ್ವಾಮಿ, ನಾನು ಇಲ್ಲಿಯವರೆಗೆ ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಿದ್ದೇನೆ. ಹೌದು ಸ್ವಾಮಿ, ನಾನು ಇಲ್ಲಿಯವರೆಗೆ ಈ ರೀತಿಯಾದಂಥ ವಿಷಯಗಳಲ್ಲಿ ಬಿದ್ದು ಹೋಗಿದ್ದೇನೆ. ಹೌದು ಸ್ವಾಮಿ, ಸತ್ಯವನ್ನು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೂ ಕೂಡ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ನಾನು ಬಿಟ್ಟು ಬಿಟ್ಟಿದ್ದೇನೆ, ನನ್ನ ಕ್ಷಮಿಸು. ಪ್ರಾರ್ಥನೆ ಭಕ್ತನ ಬಲವಾಗಿದೆ. ಕ್ಷಣಕಾಲ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಾಗ ಎಲ್ಲ ವಿಷಯಗಳ ನೆನಪಿಗೆ ತಂದುಕೊಳ್ಳೋಣ ಪ್ರಿಯರೇ. ಈ ಪ್ರಾರ್ಥನೆ ಮಾಡುವಾಗ ನಾವು ಬಿದ್ದಿರುವಂಥ ವಿಷಯಗಳನ್ನ ಜ್ಞಾಪಕ ತಂದುಕೊಳ್ಳೋಣ. ಸ್ವಾಮಿ, ನಿನ್ನ ಸರ್ವಾಯುಧಗಳಿಂದ ನಾನು ಬಲಗೊಳ್ಳುವಂತೆ ನನ್ನನ್ನು ಬಲಪಡಿಸುವುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಮಗೆ ಗೊತ್ತಿರುವಂಥ ಹಾಡನ್ನು ಹಾಡೋಣ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಪ್ರಾರಂಭದ ಚರಣವನ್ನು ಮಾತ್ರ ಹಾಡೋಣ. 138ನೇ ಗೀತೆ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಕೂಡ ಸಾಧ್ಯವಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ನಿನ್ನಿಂದಾಗಾದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗಾದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನಿಂದಾಗದ ಕಾರ್ಯ ಒಂದು ಇಲ್ಲ. ನಮ್ಮ ಬಲಹೀನತೆಯನ್ನು ಹೇಳಿಕೊಳ್ತೇವೆ, ನಮ್ಮ ಆಸಕ್ತಿಗಳನ್ನು ಹೇಳಿಕೊಳ್ತೇವೆ, ನಾವು ಬಿದ್ದಿರುವ ಪರಿಸ್ಥಿತಿಗಳನ್ನು ಅರಿಕೆ ಮಾಡ್ತೇವೆ. ಪರಿಶುದ್ಧಾತ್ಮನ ಮೂಲಕ ತುಂಬಿಸು. ನಾವು ಎಲ್ಲ ಕಾಲಗಳಲ್ಲಿ ಎಲ್ಲ ಸಮಯಗಳಲ್ಲಿ ಸರ್ವಾಯುಧಗಳಿಂದ ಸೈತಾನನನ್ನು ಎದುರಿಸುವುದಕ್ಕೆ ಪರಿಶುದ್ಧಾತ್ಮನ ಮೂಲಕ ತುಂಬಿಸಬೇಕೆಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ. ಆಮೆನ್.